सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ॐ शान्ति शान्ति शान्तिः। ನಾವು ಶ್ರೀ ದೇವಿ ಮಹಾತ್ಮೆಯ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ವಿಚಾರದಲ್ಲಿ ಮಧುಕೈಟಭ ಎಂಬ ರಾಕ್ಷಸರು ಫಸ್ಟು ಒಬ್ಬರ ಶರೀರದೊಳಗಡೆ ತ್ರಿಮೂರ್ತಿಗಳು, ನಾವು 3 ಜನರಲ್ಲಿ ಯಾರು ಗ್ರೇಟು ಅಂತ ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಬ್ರಹ್ಮ ಅಂತಾನೆ, ನಿಮ್ಮಿಬ್ಬರಿಗಿಂತ ನಾನೇ ದೊಡ್ಡವರು, ನಾನು ಹೇಳ್ದಂಗೆ ನೀವು ಕೇಳಿ ಅಂತ. ಹಾಗೆ ವಾದ ವಿವಾದ ಆದಮೇಲೆ ಸರಿ ಅಂದ್ಬಿಟ್ಟು ಬ್ರಹ್ಮ ಅಂತಾನೆ, ನೀವಿಬ್ಬರು ಬೇಕಾದರೆ ನನ್ನ ಹೊಟ್ಟೆ ಒಳಗಡೆ ಹೋಗಿ ನೋಡಿ, ಎಲ್ಲ ಲೋಕಗಳು ನನ್ನ ಒಳಗಡೆ ಇರ್ತವೆ ಅಂತ. ಫಸ್ಟು ಶಿವ ಮತ್ತು ವಿಷ್ಣು ಬ್ರಹ್ಮನ ಹೊಟ್ಟೆ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡ್ಬರ್ತಾರೆ, ಎಲ್ಲವೂ ಇರುತ್ತೆ ಅದರಲ್ಲಿ. ಮತ್ತು ವಿಷ್ಣುವಿನ ಹೊಟ್ಟೆ ಒಳಗಡೆ ಬ್ರಹ್ಮ ಮತ್ತು ಶಿವ ಹೋಗ್ತಾರೆ. ಆ ಬ್ರಹ್ಮ ಮತ್ತು ಶಿವ ಹೋದಾಗ ವಿಷ್ಣುವಿಂದ ಬ್ರಹ್ಮದೇವರಿಗೆ ಬರೋ ದಾರಿ ಗೊತ್ತಾಗೋದಿಲ್ಲ ಅಂದರೆ ಅದಕ್ಕೆ ನಾಭಿಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಶಿವ ಇನ್ನೂ ಎಲ್ಲೋ ಬೇರೆ ಅದು ವಿಷ್ಣುವಿನ ಹೊಟ್ಟೆ ಒಳಗಡೆ ದೊಡ್ಡ ಸಮುದ್ರ ಇರುತ್ತೆ, ಆ ಸಮುದ್ರದಲ್ಲೇ ಹುಡುಕಾಡ್ತಾ ಇರ್ತಾರೆ ನೀರಿದೆ ಏನಿದೆ ಅಂತ. ಆ ಬ್ರಹ್ಮ ನಾಭಿಯಿಂದ ಹೊರಗಡೆ ಬಂದ ತಕ್ಷಣ ವಿಷ್ಣು ಯೋಗನಿದ್ರೆಯಲ್ಲೇ ಇರ್ತಾನೆ. ವಿಷ್ಣುವಿನ ಕಿವಿಗಳಿಂದ ಈ ಮಧುಕೈಟಭರೆಂಬ ರಾಕ್ಷಸರು ಬಂದುಬಿಟ್ಟಿದ್ದನು ಇನ್ನು ಬ್ರಹ್ಮವನ್ನು ಚಾಲೆಂಜ್ ಮಾಡ್ತಾರೆ, ಇನ್ನು ಸಾಯಿಸ್ಬಿಡ್ತೀವಿ, ಕೊಂಡು ಬಿಡ್ತೀವಿ ಅಂತ. ಮತ್ತು ಆವಾಗ ದೇವಿಯನ್ನು ಪ್ರಾರ್ಥನೆ ಮಾಡಿ ಬ್ರಹ್ಮ ಗೊತ್ತಾಗ್ಬಿಡ್ತೀವಿ, ಇವ್ರನ್ನ ನನ್ನ ಕೈಯಲ್ಲಿ ನಾನು ಇವ್ರನ್ನ ಸಾಯಿಸೋದಕ್ಕಾಗೋದಿಲ್ಲ ಮಧುಕೈಟಭರು ಅಂದ್ಬಿಟ್ಟು. ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ದೇವಿ ಅಂತಾಳೆ ವಿಷ್ಣುವಿನ ನಿದ್ದೆ ಎಬ್ಬಿಸು ಅಂತ. ವಿಷ್ಣುವಿನ ನಿದ್ದೆ ಎಬ್ಬಿಸಿದ್ರೆ ವಿಷ್ಣು ಎದ್ದಿದ ತಕ್ಷಣವೇ ಆ ಮಧುಕೈಟಭರ ಜೊತೆ 5 ವರ್ಷ ಸಾವಿರ ನಂತರ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಲಾಸ್ಟ್ಗೆ ವಿಷ್ಣು ಕೂಡ ಅವರನ್ನು ಕೊಲ್ಲೋದು ಸಾಧ್ಯವಾಗ್ತಾರೆ ಅಂತಂದರೆ ವಿಷ್ಣು ಕೂಡ ದೇವಿ ಸ್ಮರಣೆ ಮಾಡಿ, ಬ್ರಹ್ಮದೇವರು ದೇವಿ ಸ್ಮರಣೆ ಮಾಡಿ ಆ ವಿಷ್ಣುವೇ ದೇವಿ ಸ್ವರೂಪವಾಗಿ ಪರಿವರ್ತನೆ ಆಗಿಬಿಟ್ಟು ಆಗ ಸುದರ್ಶನ ಚಕ್ರದಿಂದ ಆ ಮಧುಕೈಟಭನನ್ನು ಕೊಳ್ಳುಬಿಡ್ತಾರೆ. ಕೊಂದ ಮೇಲೆ ಬ್ರಹ್ಮ ಈಗ ಆ ಸುದರ್ಶನ ದೃಶ್ಯ ನೋಡಿಬಿಟ್ಟು ಬ್ರಹ್ಮ ಹೇಳ್ಬಿಡ್ತಾರೆ, ನಿಮ್ಮಯ ತಲೆಗಳು ಸುದರ್ಶನ ಚಕ್ರದಿಂದ ಹರಿಯುವಂಥ ವರವನ್ನು ಕೊಡಿರೆಂದು ವಿಜ್ಞಾಪನೆ ಮಾಡುತ್ತಾ ದುಷ್ಟರ ತಲೆಗಳನ್ನು ಸುದರ್ಶನ ಚಕ್ರದಿಂದ ಅಸಂಖ್ಯ ಚೂರಾಗುವಂತೆ ಕತ್ತರಿಸಿದನು. ನೀಚರು ನಾಶವಾದುದನ್ನು ಬ್ರಹ್ಮನು ನೋಡಿ ಪರಮ ಶಾಂಭವಿಯೇ ರಕ್ಷಿಸೆಂದು ವಿಷ್ಣುವಿನ ಸ್ತೋತ್ರ ಮಾಡಿದನು. ಸಕಲಕ್ಕೂ ಒಡೆಯಳು, ಗುರು ಸ್ವರೂಪಳೆ, ಸರ್ವ ಶರೀರವುಳ್ಳವಳೆ, ಸರ್ವ ಆತ್ಮರೂಪಳೆ, ಪಂಚಮಹಾಭೂತಗಳನ್ನು ದಮನ ಮಾಡಿದವಳೆ, ಆನಂದ ಸ್ವರೂಪಳೆ, ನಿರ್ಗುಣ ನಿರಾಕಾರ ಸ್ವರೂಪಳೆ, ಹೊಳೆಯುವ ಮಾಲೆಯನ್ನು ಧರಿಸಿದವಳೆ ರಕ್ಷಿಸು ಅಂತ ಪ್ರಾರ್ಥನೆ ದೇವಿಯನ್ನು ಸ್ತುತಿ ಮಾಡ್ತಾರೆ. ಹೊಳೆಯುವ ಬಂಗಾರದ ಆಭರಣ ಭೂಷಣಗಳೇ, ಬಹಳ ಹೊಳೆಯುವ ಬಂಗಾರ ವರ್ಣದವಳೆ, ಪ್ರಕಾಶರೂಪ ಸುಂದರಳೆ, ಹೊಳೆಯುವ ಖಡ್ಗಧಾರಳೆ, ಬಹುಶೂರಳೆ, ದೊಡ್ಡ ಧ್ವನಿ, ಕೆಂಪಾದ ಕಣ್ಣು, ಹೊಳೆಯುವ ಕೊರೆಯ ಹಲ್ಲು, ಕೆಂಪು ವಸ್ತ್ರ ಧರಿಸಿದವಳೆ ರಕ್ಷಿಸು ಎಂದು ಬ್ರಹ್ಮನು ನುಡಿದನು. ಈ ಪ್ರಕಾರ ಬ್ರಹ್ಮನು ದೇವಿಯ ರೂಪದ ವಿಷ್ಣುವನ್ನು ಸ್ತುತಿಸಲು ವಿಷ್ಣು ನಗುತ್ತಾ ಪೂರ್ಣಾನಂದದಿಂದ ಬ್ರಹ್ಮನನ್ನು ಅಪ್ಪಿಕೊಂಡು, ಈ ರಾಕ್ಷಸರ ಉತ್ಪತ್ತಿ ಹೇಗಾಯಿತು ವಿಷ್ಣುವಿಗೆ ಗೊತ್ತೇ ಇರೋದಿಲ್ಲ, ಈ ಮಧುಕೈಟಭ ರಾಕ್ಷಸರು ಹೇಗೆ ಉತ್ಪತ್ತಿ ಆದರು ಅಂತ. ಅವ್ರ ಜೊತೆ ಯುದ್ಧ ಮಾಡಿ ಕೊಳ್ಳಿಬಿಟ್ಟಿರ್ತಾನೆ, ಸಡನ್ನಾಗಿ ನಿದ್ದೆಯಿಂದ ಎದ್ದು ಯುದ್ಧ ಮಾಡಿರ್ತಾನೆಲ್ಲ. ಆ ಬ್ರಹ್ಮನ ಅಪ್ಪಿಕೊಂಡು ಕೇಳ್ತಾನೆ, ಹೆಂಗೆ ಹುಟ್ಟಿದ್ರು ಇವರು ಅಂದಾಗ, ನಿನಗೆ ಹೇಗೆ ಕೊಳ್ಳಲು ಇಚ್ಛಿಸಿದರು, ಶಿವನು ಎಲ್ಲಿರುವನಂದ್ರೆ ಶಿವ ಎಲ್ಲಿ ಅಂತ ಕೇಳ್ತಾನೆ ವಿಷ್ಣು ಎದ್ದ ತಕ್ಷಣ. ಮತ್ತು ಹರಿಯೇ ನಿನ್ನುದುರಲ್ಲಿಯೇ ಹೊಕ್ಕು ಲೆಕ್ಕವಿಲ್ಲದ ಲೋಕಗಳು ನೋಡುತ್ತಾ
ದಾರಿ ಕಾಣದೆ ಕಷ್ಟಪಟ್ಟು ಕಮಲದಂತಿರುವ ನಿನ್ನ ಹೊಕ್ಕಳಿನಿಂದ ಹೊರಗೆ ಬಂದೆನು. ಬ್ರಹ್ಮಗೆ ದಾರಿ ತಪ್ಪಾಗುತ್ತೆ. ನಾನು ಹೊರಗಡೆ ಬಂದೆ. ನಿನ್ನೆರಡು ಕಿವಿಗಳಿಂದ ಕಾಡು ಹಂದಿಯ ಸ್ವರೂಪವುಳ್ಳ ಈ ರಾಕ್ಷಸರು ಹುಟ್ಟಿ ಯುದ್ಧ ಮಾಡೆಂದು ಸಿಟ್ಟಿನಿಂದ ನನ್ನನ್ನು ಮುತ್ತಿದರು. ನಿನ್ನ ಕಿವಿಗಳಿಂದ ಇವರು ಉತ್ಪತ್ತಿ ಆಯಿತು ಅಂತ. ಮತ್ತು ನನ್ನಲ್ಲಿಯೇ ನಾನು ವಿಚಾರಿಸಿ ಈ ಮೂಢರು ನನ್ನಿಂದ ನಾಶ ಹೊಂದುವುದಿಲ್ಲವೆಂದು ತಿಳಿದು ದೇವಿಯ ಪಾದಕಮಲಗಳನ್ನು ನೆನೆದು ವಿಷ್ಣುವಿನನ್ನು ಎಚ್ಚರಗೊಳಿಸು, ರಕ್ಷಿಸು ಎಂದು ದೇವಿಯನ್ನು ನೆನೆದ ಮಾತ್ರದಿಂದ ನಿನ್ನನ್ನು ಎಬ್ಬಿಸಿದಳು. ನಿನಗೂ ರಾಕ್ಷಸರಿಗೂ 5,000 ವರ್ಷಗಳವರೆಗೂ ಯುದ್ಧವಾಯಿತು. ನಿನ್ನ ಸುದರ್ಶನ ಚಕ್ರದಿಂದ ರಕ್ಕಸರ ನಾಶವಾಗಿ ನನಗೆ ಅತ್ಯಾನಂದವೂ ಆಯಿತು. ಬ್ರಹ್ಮಾಂಡ ಉತ್ಪತ್ತಿಯು ನಿನ್ನಿಂದಾಯಿತು. ಶಿವನನ್ನು ಕಾಣೆನೆಂದು ಬ್ರಹ್ಮನು ನುಡಿದನು. ಶಿವನನ್ನು ಇನ್ನೂ ಕಾಣಿಸ್ತಾರೆ. ಶಿವನಿನ್ನು ಹೊರಗಡೆ ಬಂದೇ ಇಲ್ಲ. ಇನ್ನು ಒಳಗಡೆ ವಿಷ್ಣುವಿನ ಹೊಟ್ಟೆ ಒಳಗಡೆ ಸಮುದ್ರದಲ್ಲಿ ಹುಡುಕುತ್ತಾ ಇದ್ದಾನೆ. ಇವಾಗ ಈ ಸೃಷ್ಟಿ ಪ್ರಕರಣ ಮಧುಕೈಟಭರು ಅಂದರೆ ಯಾರು ಅನ್ನೋದು ತತ್ವದಲ್ಲಿ ವಿಚಾರ ಮಾಡಬೇಕು. ಮಧುಕೈಟಭರೆಂದರೆ ಯಾರು? ಅವರ ನಾಶದಿಂದ ಬ್ರಹ್ಮಾಂಡ ಹೇಗೆ ಹುಟ್ಟಿತು? ಇದರ ವಿಚಾರ ಅವಶ್ಯವಾದದ್ದು. ಪ್ರಳಯ ಹಾಗೂ ಯೋಗ ನಿದ್ರೆಯಲ್ಲಿ ತಮೋಗುಣ ಪ್ರಧಾನವಾಗಿದ್ದು, ಆಗ ವಿಷ್ಣುವಿನ ಕಿವಿಯೊಳಗಿಂದ ತಮೋಗುಣ ಪ್ರಧಾನವಾದ ಅಹಂಕಾರದಿಂದ ಶಬ್ದಾದಿ ಸೂಕ್ಷ್ಮ ತನ್ಮಾತ್ರಗಳು ಅಪಂಚೀಕೃತ ಪಂಚಮಹಾಭೂತಗಳು ಜನಿಸಿದವು. ಯಾವಾಗ ನಮ್ಮ ಸ್ವರೂಪವನ್ನು ನಾವು ಮರೆತೀವೋ, ತಮೋಗುಣದಿಂದ ನಮ್ಮ ಆವರಣ ಶಕ್ತಿ ಮುಚ್ಚಿಬಿಡುತ್ತೆ ನಮ್ಮ ಸ್ವರೂಪನ. ಆವಾಗ ಫಸ್ಟ್ ಮೊದಲನೇ ಉತ್ಪತ್ತಿ ಮಾಯಾ ವಿಶಿಷ್ಟ ಚೈತನ್ಯದಲ್ಲಿ ಪಂಚ ತನ್ಮಾತ್ರಗಳು ಅಂತ. ಅವುಗಳ ಹೆಸರು ಕೂಡ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಇರುತ್ತೆ ಅವುಗಳ ಹೆಸರು ಕೂಡ. ಆದರೆ ಅವು ಪಂಚೀಕರಣ ಆಗಿರಲ್ಲ, ಮಿಕ್ಸಪ್ ಆಗಿರಲ್ಲ. ಅಪಂಚೀಕೃತ ಪಂಚಮಹಾಭೂತಗಳಂತಾರೆ. ಅವನ ತನ್ಮಾತ್ರ ಅಂತಾರೆ, ಪಂಚ ತನ್ಮಾತ್ರಗಳು. ಆ ತನ್ಮಾತ್ರಗಳೇ ಈ ಮಧುಕೈಟಭ ರಾಕ್ಷಸರು. ಸೇಮ್ ಆಕಾಶ, ವಾಯು ಅದೇ ಹೆಸರು. ಆದರೆ ಬಿಫೋರ್ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಪಂಚಭೂತಗಳು ಏನಿರುತ್ತೆ ಅದನ್ನು ಪಂಚ ತನ್ಮಾತ್ರಗಳಂತಾರೆ. ಅವು ಸೂಕ್ಷ್ಮ ರೂಪ, ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಮತ್ತು ಪಂಚಮಹಾಭೂತಗಳಲ್ಲಿ ಅದರಲ್ಲಿ 3 ಮತ್ತೆ ಕಣ್ಣಿಗೆ ಕಾಣಿಸ್ತವೆ: ಅಗ್ನಿ, ಪೃಥ್ವಿ, ಜಲ. ಇವು 3 ಪದಾರ್ಥಗಳು. ಮತ್ತೆ ಫಸ್ಟ್ ಅವು ಸರಿಯಾಗಿ ಮಿಕ್ಸಪ್ ಆಗಿರೋದಿಲ್ಲ. ಆ ಪಂಚ ತನ್ಮಾತ್ರಗಳಿಂದಲೇ ಒಳಗಡೆ ಇರೋ ಇಂದ್ರಿಯಗಳು, ಸೂಕ್ಷ್ಮ ಶರೀರಗಳು ಉತ್ಪನ್ನ ಆಗೋದು. ಅದಕ್ಕೆ ಈಗ ಪಂಚೀಕರಣ ಆಗಬೇಕು. ಪಂಚೀಕರಣ ಪ್ರಾಸೆಸ್ಸು. ಪಂಚೀಕರಣ ಅಂದರೆ ಕಟ್ ಮಾಡಿ ಇದರಿಂದ ಅದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಆ ಮಧುಕೈಟಭರನ್ನು ಸುದರ್ಶನ ಚಕ್ರದಿಂದ ಕಟ್ ಮಾಡೋದಂದರೆ ಪಂಚ ತನ್ಮಾತ್ರಗಳನ್ನು ಸರಿಯಾಗಿ ಕಟ್ ಮಾಡಿ ಚೆನ್ನಾಗಿ ಪಂಚೀಕರಣ ಮಿಕ್ಸ್ ಮಾಡೋದು. ಇವಾಗ ಈ ಲೋಕಕ್ಕೆ ನಾವು ಪ್ರಪಂಚ ಅಂತ ಹೆಸರಿಡ್ತೀವಿ. ಪ್ರಪಂಚ ಅಂದರೆ ಏನಿಲ್ಲ, ಅಂದರೆ ಪ್ರಕೃಷ್ಟ ರೂಪೇಣ, ಪಂಚ ಅಂದರೆ 5 ಪಂಚಮಹಾಭೂತಗಳನ್ನು ಪ್ರಕೃಷ್ಟ ರೂಪದಿಂದ ಕರೆಕ್ಟಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ದಕ್ಕೆ ಇದಕ್ಕೆ ಪ್ರಪಂಚ ಅಂತ ಹೆಸರು. ಅದನ್ನೇ ಈಗ ಹೇಳ್ತಾರೆ ಆ ಪಂಚೀಕರಣದ ಬಗ್ಗೆ. ಮತ್ತು ಬ್ರಹ್ಮನು ತನಗೆ ವಿಘ್ನರಾದ ಮಧುಕೈಟಭರನ್ನು ತನ್ಮಾತ್ರೆ ಪಂಚಮಹಾಭೂತಗಳನ್ನು ದಮನ ಮಾಡಿದ ವಿನ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲವೆಂದು ತಿಳಿದು ದೇವಿಯ ಧ್ಯಾನವನ್ನು ಮಾಡಿದನು. ಈ ಪಂಚ ತನ್ಮಾತ್ರೆಗಳನ್ನು ಕರೆಕ್ಟಾಗಿ ಕಟ್ ಮಾಡಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದರಿಂದ ಪಂಚಮಹಾಭೂತಗಳು ಬರೋದಿಲ್ಲ. ಪಂಚಮಹಾಭೂತಗಳು ಇಲ್ಲ ಅಂದರೆ ಪ್ರಪಂಚನ ಸೃಷ್ಟಿ ಮಾಡೋಕ್ಕಾಗಲ್ಲ. ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಉಸುಕು, ಸಿಮೆಂಟು, ಐರನ್ನು ಇವೆಲ್ಲ ಬೇಕಲ್ಲ ಮೆಟೀರಿಯಲ್. ಆ ಮೆಟೀರಿಯಲ್ ಬೇಕಂದರೆ ಈಗ ಪಂಚೀಕರಣ ಮಾಡಬೇಕು. ಆದ್ದರಿಂದ ಬ್ರಹ್ಮನು ಆದಿಶಕ್ತಿಯನ್ನು ಈ ಥರ ಬೇಡ್ಕೊತಾನೆ. ಆದಿಶಕ್ತಿಯು ತನ್ನ ತಾಮಸಿಯಾದ ಮಹಾಕಾಳಿ ರೂಪದಿಂದ, ಆ ವಿಷ್ಣುವೇ ಮಹಾಕಾಳಿ ರೂಪವನ್ನು ಧಾರಣೆ ಮಾಡಿಬಿಡ್ತಾನೆ ಮಧುಕೈಟಭರನ್ನು ಸಾಯಿಸಬೇಕಾದ್ರೆ. ಮಹಾಕಾಳಿ ರೂಪದಿಂದ ಜಗತ್ತಿನ ಹಿತಕ್ಕೋಸ್ಕರ ವಿಷ್ಣುವಿನ ಶರೀರದಲ್ಲಿ ಸೇರಿ ಸುದರ್ಶನ ಚಕ್ರದಿಂದ ಮಾಡಿದ ಪಂಚಕರಣವೇ ಮಧುಕೈಟಭರ ಸಂಹಾರ ರೂಪದಿಂದ ವರ್ಣಿಸಲ್ಪಟ್ಟಿದೆ. ಆ ಪಂಚೀಕರಣವನ್ನೇ ಯಾವುದೋ ಒಂದು ಸ್ಟೋರಿ ರೂಪದಲ್ಲಿ ಈ ಥರ ವರ್ಣನೆ ಪಟ್ಟಿದ್ದಾರೆ. ಮತ್ತು ಮೊದಲು ಪ್ರತಿಯೊಂದು ಪಂಚಮಹಾಭೂತಗಳು 2 ಭಾಗ ಮಾಡಿ 5 ಪಂಚ ತನ್ಮಾತ್ರಗಳಿರ್ತಾವೆ. ಅದನ್ನು ಎಲ್ಲವನ್ನು ಅರ್ಧ ಪೀಸ್ ಕಟ್ ಮಾಡಿ 5 ಈಗ 10 ಪೀಸ್ ಆಗೋಗುತ್ತೆ. ಅವು ಆ 2 ಭಾಗಗಳಲ್ಲಿ ಒಂದೊಂದನ್ನು ಹಾಗೆಯೇ ಇಟ್ಟು ಉಳಿದ ಭಾಗಗಳನ್ನು 4 ಭಾಗಗಳನ್ನು ಮಾಡಿ, ಹಾಗೆಯೇ ಇದ್ದ ಅರ್ಧ ಭಾಗಗಳಲ್ಲಿ ತಮ್ಮ ಅಂಶ ಬಿಟ್ಟು ಉಳಿದು 4 ಭೂತಗಳು
ಅಷ್ಟಮಾಂಸಗಳನ್ನು ಸೇರಿಸಲು ಪಂಚೀಕರಣವಾಯಿತು. ಇದೇ ಸ್ಥೂಲ ಬ್ರಹ್ಮಾಂಡದ ಉತ್ಪತ್ತಿಯ ಕ್ರಮವು. ಏನಿಲ್ಲ, ಪಂಚೀಕರಣ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ನಾವು 5 ಜನ ಇರ್ತೀವಿ. 5 ಜನರ ಹತ್ರ 5 ಡಿಫ್ರೆಂಟ್ ಹಣ್ಣಿರುತ್ತೆ. ನನ್ನ ಹತ್ರ ಆಪಲು, ನಿನ್ನ ಹತ್ರ ಬಾಳೆಹಣ್ಣು, ನಿನ್ನ ಹತ್ರ ಸೀಬೆಹಣ್ಣು, ನಿನ್ನ ಹತ್ರ ನಿಂಬೆಹಣ್ಣು, ನಿನ್ನ ಹತ್ರ ಮೋಸಂಬಿ, ಈ ಥರ 5 ಡಿಫ್ರೆಂಟ್ ಹಣ್ಣುಗಳಿರ್ತವೆ. ಎಲ್ಲರೂ ಪಕ್ಕದಲ್ಲಿ ಕೂತ್ಕೊಂಡು ತಿನ್ನಬೇಕಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಇದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಮನಸ್ಸು ಬರುತ್ತೆ. ಎಲ್ಲ ಅವ್ರ ಹತ್ರ ಇದ್ದಿದ್ದ ಹಣ್ಣನ್ನು ಅರ್ಧ ಕಟ್ ಮಾಡಿಬಿಡ್ತಾರೆ. ಅರ್ಧ ಹಣ್ಣು ಅವ್ರ ಸಲುವಾಗಿ ಇಟ್ಕೊತಾರೆ, ಅವ್ರ ಹತ್ರ ಇದ್ದಿದ್ದ ಹಣ್ಣು. ಮಿಕ್ಕಿದ ಅರ್ಧ ಪೋರ್ಷನ್ ಇರುತ್ತಲ್ಲ, ಅದನ್ನು 4 ಪೀಸ್ ಕಟ್ ಮಾಡ್ತಾರೆ. ಯಾಕಂದರೆ 5 ಜನ ಇದ್ರಂದ್ರೆ ನನ್ನನ್ನು ಬಿಟ್ಟರೆ ಇನ್ನು 4 ಜನ ಇರ್ತಾರೆ. 4 ಜನಕ್ಕೂ ನನ್ನ ಹತ್ರ ಇರೋ ಹಣ್ಣು ಅವ್ರಿಗೂ ಸ್ವಲ್ಪ ಸಿಗಲಿ ಅಂದ್ಬಿಟ್ಟಿದ್ದು ಆ ಅರ್ಧ ಪೀಸನ್ನು 4 ಕಟ್ ಮಾಡ್ತಾರೆ. ಆ 4 ಪೀಸನ್ನು ಮಿಕ್ಕಿದವ್ರಿಗೆ ಹಂಚ್ಬಿಡ್ತಾರೆ. ಎಲ್ಲರೂ ಇದೇ ಕೆಲಸ ಮಾಡ್ತಾರೆ. ಈ ಥರ ಪ್ರತಿಯೊಬ್ಬರ ಹತ್ರ ಕೂಡ ಅವ್ರದ್ದೇ ಆದಂಥ ಅರ್ಧ ಹಣ್ಣು ಇರುತ್ತೆ. ಪ್ಲಸ್ ಮಿಕ್ಕಿದವ್ರ ಹತ್ರ ಇರೋದು ಕೂಡ ಎಲ್ಲ ಸ್ವಲ್ಪ 25% ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಅದಕ್ಕೆ ಪ್ರತಿಯೊಂದು ಪಂಚಮಹಾಭೂತದಲ್ಲಿ 5 ಪಂಚಭೂತಗಳು ಇರ್ತವೆ. ಆದರೆ ಆಕಾಶ ಅಂತ ಯಾಕೆ ಹೆಸರು ಮತ್ತು ಎಲ್ಲ ಇದ್ದಾಗ ಅಂದರೆ, ಆಕಾಶ ಅದರಲ್ಲಿ ಅರ್ಧ ಭಾಗ ಇರುತ್ತೆ, ಹೆಚ್ಚಿರುತ್ತೆ. ಅರ್ಧ ಹೆಚ್ಚಿರೋದ್ರಿಂದ ಅದನ್ನು ಆಕಾಶ ಅಂತ. ಮತ್ತು ವಾಯುವಿನಲ್ಲಿ ಅಷ್ಟೇ ಅರ್ಧ ಭಾಗ ವಾಯು ಇರುತ್ತೆ, ಮಿಕ್ಕಿದ್ದು 4 ಪಂಚಭೂತಗಳು 25% ಸ್ವಲ್ಪ ಇರುತ್ತೆ. ಮತ್ತು ಎಲ್ಲದರಲ್ಲೂ ಹಿಂಗೆ ಇರುತ್ತೆ. ಈ ಥರ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಪಂಚೀಕರಣ ಆಗುತ್ತೆ. ಮಧುಕೈಟಭರನ್ನು ಕೊಳ್ಳೋದು ಅಂದರೆ ಪಂಚತನ್ಮಾತ್ರೆಗಳನ್ನು ಪಂಚೀಕರಣ ಮಾಡೋದು. ಪಂಚೀಕರಣ ಮಾಡಿದ್ಮೇಲೆ ಆ 5 ಬೇಸಿಕ್ ಮೆಟೀರಿಯಲ್ ಸಿಕ್ಬಿಡ್ತು. ಇನ್ನು 5 ಬೇಸಿಕ್ ಮೆಟೀರಿಯಲಿಂದ ಈ ಜಗತ್ತು, ನಮ್ಮ ಶರೀರಗಳು ಇವೆಲ್ಲ ಕೂಡ ಉತ್ಪತ್ತಿ ಆಗಿಬಿಡ್ತವೆ. ಈ ಥರ ಪಂಚೀಕರಣ ಆಯಿತು. ಮತ್ತು ಈಗ ಶಿವ ಕಾಣಿಸ್ತಾ ಇಲ್ಲ. ಹರಿಯು ಶಿವನಿಗೆ ಎದುರಿಗೆ ಕಾಣದೆ ಬಹುಯೋಗ ನಿದ್ರೆಯಲ್ಲಿ ಏಕೆ ಮಲಗಿದೆನೋ ಎಂದು ಚಿಂತಿಸಿದನು. ವಿಷ್ಣುವಿಗೆ ದುಃಖ ಆಗ್ತಾಯಿದೆ, ಅಯ್ಯೋ ನಾನು ಯಾಕಾದರೂ ಯೋಗ ನಿದ್ರೆಗೆ ಹೋದೆ, ಈಗ ಶಿವ ಕಾಣಿಸ್ತಾ ಇಲ್ಲ ಅಂತ. ಬ್ರಹ್ಮನು ಚಿಂತಿಸಿದನು, ಶಿವನನ್ನು ಈಗ ನಾವು ಎಂಥ ಕಾಣಿರುವು, ಹೇಗೆ ಹುಡುಕುವು ಎನ್ನುವ ಚಿಂತೆಯಿಂದ ಚಿದಾನಂದ ಶ್ರೇಷ್ಠ ಗುರುಗಳನ್ನು ನೆನೆದರು. ಚಿದಾನಂದ ಸರ್ ಮತ್ತೆ ದೇವಿಯನ್ನೇ ನೆನೆಸ್ಕೊತಾರೆ, ನಮ್ಮ ಶಿವ ಎಲ್ಲೋದ ಅಂತ. ಮತ್ತು ಇದರಲ್ಲಿ ವಿಚಾರ ಇದೆ. ಮೊದಲನೇ ಚರಿತ್ರವು ಕರ್ಮಕಾಂಡವು. ಕರ್ಮಿಗೆ ಫಲೇಚ್ಛಾ ಕರ್ತೃತ್ವಾಭಿಮಾನಗಳೇ ವಿರೋಧಿಗಳು. ಕರ್ಮಯೋಗ ಮಾಡಬೇಕು, ಆದರೆ ಫಲದ ರಿಸಲ್ಟ್ ಬಗ್ಗೆ ಇಚ್ಛೆ ಇರಬಾರ್ದು, ಫಲದ ಅಪೇಕ್ಷೆ ಇರಬಾರ್ದು. ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರಬಾರ್ದು. ಇವೆರಡೇ ವಿಘ್ನ ತರ್ತಾ ಇರ್ತದೆ. ಅದಕ್ಕೆ ಬ್ರಹ್ಮನು ಸೃಷ್ಟಿ ನಿರ್ಮಾಣ ಕಾಲದಲ್ಲಿ ತನಗೆ ವಿಘ್ನರಾದ ಫಲೇಚ್ಛಾ ಕರ್ತೃತ್ವಾಭಿಮಾನಿಗಳೆಂಬ ಮಧುಕೈಟಭರನ್ನು ದಮನ ಸಲುವಾಗಿ ದೇವಿಯ ಧ್ಯಾನ ಮಾಡಿದನು. ಅಂದರೆ ನಿಷ್ಕಾಮ ಕರ್ಮಯೋಗ ಮಾಡ್ರಪ್ಪ ಅಂತ ಈ ಥರ ಮಧುಕೈಟಭರು ಅನ್ನೋದು ಅಹಂಕಾರ, ನಾನು ಅನ್ನೋದು ಮತ್ತು ಫಲಾಪೇಕ್ಷೆ. ನಾನು ಮಾಡೋ ಕೆಲಸಕ್ಕೆ ನನಗೆ ಫಲ ಸಿಗಬೇಕು ಅನ್ನೋ ಫಲಾಪೇಕ್ಷೆಯಿಂದ ಮಾಡೋದನ್ನು ಬಿಟ್ಟುಬಿಟ್ಟು ನಿಷ್ಕಾಮ ಕರ್ಮ, ಈಶ್ವರಾರ್ಪಣ ಬುದ್ಧಿಯಿಂದ ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು ಅನ್ನೋದು ಈ ಕಡೆಯಿಂದ ಸೂಚನೆ ಆಗುತ್ತೆ. ಆಕೆಯು ಅಕರ್ತ ಅಭೋಕ್ತ ರೂಪ ಸುದರ್ಶನ ಚಕ್ರದಿಂದ, ದೇವಿ ಕರ್ತ ಅಲ್ಲ, ಅಕರ್ತ ಅಭೋಕ್ತ. ನಾವು ಪ್ರತಿ ಕ್ಷಣದಲ್ಲೂ ಏನು ಮಾಡಿದ್ರು ನಾನು ಮಾಡಿದ್ದೀನಿ, ನಾನು ಅನ್ನೋದು ಹೆಚ್ಚು ಇರ್ತಾ ಇರುತ್ತೆ. ಅದೇ ಸಮಸ್ಯೆ, ಅದೇ ಬಂಧನಕ್ಕೆ ಕಾರಣ ಆಗುತ್ತೆ. ಆ ನಾನು ಅನ್ನೋದು ಹೋಗ್ಬಿಟ್ರೆ ಮತ್ತು ಯಾವುದೇ ಕರ್ಮ ನಮ್ಮನ್ನು ಬಂಧನದಲ್ಲಿಡೋದಕ್ಕಾಗೋದಿಲ್ಲ. ಅವರನ್ನು ಅದಕ್ಕೆ ಅಕರ್ತ ಅಭೋಕ್ತ ರೂಪ ಸುದರ್ಶನ ಚಕ್ರದಿಂದ ಅವರನ್ನು ಸಂಹರಿಸಿದಳು. ಈ ಕಥೆಯಿಂದ ಯಾವನು ಭಗವತಿಯ ಧ್ಯಾನ ಮಾಡ್ತಾನೋ ಅವನು ಕರ್ತೃತ್ವಾಭಿಮಾನ, ಸುಕೃತ ದುಷ್ಕೃತರು ಕರ್ಮಫಲಗಳು ಬಿಟ್ಟು ವಿಹಿತ ಕರ್ಮ ಅಂದರೆ ನಿಷ್ಕಾಮ ಕರ್ಮದಲ್ಲಿ ಪ್ರವೃತ್ತನಾಗುತ್ತಾನೆ. ಈ ಕಥೆ ಕೇಳಿದ ತಕ್ಷಣ ಅವನು ಇನ್ನು ನಾನು ಮಾಡೋನು ಅನ್ನೋ ಅಹಂಕಾರದಿಂದ ಏನು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಈಶ್ವರನೇ ಮಾಡಿಸ್ತಾ ಇದ್ದಾನೆ. ಈಶ್ವರನ ಒಂದು ಇನ್ಸ್ಟ್ರೂಮೆಂಟ್ ನಾನು, ಈಶ್ವರನ ಒಂದು ವಸ್ತು ನಾನು. ಈ ಶರೀರದಲ್ಲಿ ಪರಮಾತ್ಮ ತನ್ನ ಕೆಲಸಗಳು ಮಾಡಿಸ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಭಾವನೆಯಲ್ಲಿ ಅವರು ಕರ್ಮಯೋಗ ಮಾಡ್ತಾರೆ. ಈ ಜಗತ್ತಿನ ಸರ್ವ ವ್ಯವಹಾರಗಳು ಶಕ್ತಿಯಿಂದಲೇ ನಡೆಯುವುದರಿಂದ ಆಕೆಯೇ ಕರ್ಮಕರ್ತಲು. ಅದಕ್ಕೆ ಪರಮಾತ್ಮನೇ, ಸುಮ್ಮನೆ ನಾನು ಅಂದ್ಕೊಳ್ತೀವಿ. ಭಗವಂತನ ಒಂದು ಇಚ್ಛೆ ಇಲ್ಲ ಅಂದರೆ ಏನೂ ನಡೆಯೋದಿಲ್ಲ. ಒಂದು ಸತಿ ಬೆಂಗಳೂರಲ್ಲಿ ಯಾರೋ ಒಬ್ಬ ICUನಲ್ಲಿ ಅಡ್ಮಿಟ್ ಆಗಿರ್ತಾರಂತೆ. 3 ದಿವಸ ಏನೋ ICUಲಿದ್ದರೆ ದೊಡ್ಡ ಹಾಸ್ಪಿಟಲ್ ಬಿಲ್ಗಳು ದೊಡ್ಡದಾಗ್ತಾರೆ.
ಒಂದೊಂದು ದಿವಸಕ್ಕೆ ಏನೋ ಒಂದು ದಿವಸಕ್ಕೆ 80,000 ಆಗಿರುತ್ತೆ, 3 ದಿವಸಕ್ಕೆ 2,40,000 ಆಕ್ಸಿಜನ್ ಕೊಟ್ಟಿದ್ದಕ್ಕೆ, ವೆಂಟಿಲೇಷನಲ್ಲಿ ಇಟ್ಟಿದ್ದಕ್ಕೆ. ಆ ಬಿಲ್ಲು ಕಟ್ಟೋ ಸಮಯದಲ್ಲಿ ಸ್ವಲ್ಪ ಕಣ್ಣೀರಾಗಿದ್ದಂತೆ. ಆ ಹಾಸ್ಪಿಟಲ್ ಓನರು ಪರಿಚಯ ಇದ್ದಂತೆ, ಅಯ್ಯೋ ನಿನಗೆ ಬಿಲ್ ಕಟ್ಟೋಕ್ಕೆ ದುಡ್ಡು ಇಲ್ಲ ಅಂದರೆ ನೀನು ಚಿಂತೆ ಮಾಡಬೇಡ, ನಿನ್ನ ಹತ್ರ ಅಡ್ಜಸ್ಟ್ ಆದಾಗ ಕಟ್ಟು ಅಂದಂತೆ. ಇಲ್ಲ ನನ್ನ ಹತ್ರ ಹೋಗ್ತಾಯಿದ್ದೆ, ನಾನು ಕಟ್ತೀನಿ ಬಿಲ್ಲು, ಮತ್ತು ಯಾಕೆ ಕಳ್ತಾ ಇದೆಯಾ ಅಂದರೆ, ಅಲ್ಲಪ್ಪ 3 ದಿವಸ ನೀವು ಆಕ್ಸಿಜನ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಬಿಲ್ ಹಾಕಿದ್ದೀರಾ, ನಾನು ಹುಟ್ಟಿದಾಗಿಂದ ಇಲ್ಲಿ ತನಕ ಭಗವಂತ ಫ್ರೀಯಾಗಿ ಆಕ್ಸಿಜನ್ ಸಪ್ಲೈ ಕೊಟ್ಟಿದ್ದಾನಲ್ಲ, ಆ ಭಗವಂತನಿಗೆ ನಾನು ಎಷ್ಟು ಋಣ ಆಗಿದ್ದೀನಿ ಅಂತ. ಅಷ್ಟೇ ಅಲ್ಲ, ಭಗವಂತನ ಶಕ್ತಿ ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾನೆ, ಏನು ಮಾಡಿದ್ದಾನೆ ಅಂತ ಅವನ ಒಂದು ಶಕ್ತಿ ಇಲ್ಲ ಅಂದರೆ ಒಂದು ಹೆಜ್ಜೆನೂ ಮುಂದಿಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಇದೆಲ್ಲ ತಿಳ್ಕೊಂಡ್ಬಿಟ್ರೆ ನಮ್ಮದು ಏನು ಇರೋದೇ ಇಲ್ಲ, ಎಲ್ಲ ಪರಮಾತ್ಮನೇ ಮಾಡ್ತಾ ಇರ್ತಾನೆ ಅಷ್ಟೇ. ಸುಮ್ಮನೆ ನಾನು ಅಂತ ಅನ್ಕೊತಾ ಇರ್ತಾರೆ. ನಾಯಿಗೆ ಎತ್ತಿನ ಗಾಡಿ ಹಿಂದುಗಡೆ ಇರುತ್ತಂತೆ, ಅದು ಎತ್ತಿನ ಗಾಡಿ ನೆರಳಿಗೆ ಅದು ಮಲ್ಕೊಂಡಿರುತ್ತೆ ಬಿಸಿಲಲ್ಲಿ. ಆ ಎತ್ತಿನ ಗಾಡಿ ಮುಂದೆ ಹೋಗ್ತಾ ಇದ್ದರೆ ಇದು ಕೂಡ ನೆರಳು, ಎತ್ತಿನ ಗಾಡಿ ನೆರಳಲ್ಲಿ ಇರುತ್ತೋ ಆ ನೆರಳು ಹಿಂದುಗಡೆ ಹೋಗ್ತಾ ಇರುತ್ತೆ. ಆ ನಾಯಿಗೆ ಭ್ರಾಂತಿ ಆಗುತ್ತಂತೆ, ನಾನೇ ಎತ್ತಿನ ಗಾಡಿ ಓಡಿಸ್ತಾ ಇದ್ದೀನಿ, ಈಗ ಎತ್ತುಗಳು ನನ್ನನ್ನು ನೋಡಿ ಹೆದರ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ಅಂತ ಅಹಂಕಾರ ಇರುತ್ತಂತೆ. ಅದು ಸುಮ್ಮನೆ ಅದು ಫಾಲ್ತು ಅಹಂಕಾರ ಅಲ್ಲ. ಅದಕ್ಕೆ ಇನ್ನು ಗತಿ ಇಲ್ಲದೆ ಬಿಸಿಲಿಗೆ ತಡೆಯೋಕ್ಕಾಗದೆ ಎತ್ತಿನ ಗಾಡಿ ನೆರಳಲ್ಲಿ ನಡ್ಕೊಂಡು ಬರ್ತಾಯಿದೆ ಹಿಂದುಗಡೆ. ಅದಕ್ಕೆ ಸರಿ, ಹಾಗಾದರೆ ಆ ಯಜಮಾನೇನೋ ಒಂದೇನೋ ಬೈತಾನೇನೋ ಹೊಡಿತಾನೆ ನಾಯಿಗೆ ಕೋಪ ಬರುತ್ತಂತೆ. ನಾನೇ ಎತ್ತಿನ ಗಾಡಿ ಓಡಿಸ್ತಾ ಇದ್ದೀನಿ, ಯಜಮಾನ ನೋಡು ನನ್ನ ಮೇಲೆ ಏನು ಮರ್ಯಾದನೆ ಕೊಡ್ತಾ ಇಲ್ಲ, ನಾನು ಈಗ ನೋಡು ಎತ್ತಿನ ಗಾಡಿ ಓಡಿಸೋದಿಲ್ಲ, ನಾನು ಇಲ್ಲೇ ನಿಂತ್ಕೊತೀನಿ, ಅದೇನು ಹೋಗ್ತಾನೆ ನೋಡ್ತೀನಿ ಅಂತ ಅಲ್ಲೇ ನಿಂತ್ಕೊಂತಾನೆ. ಅದು ನಿಂತ್ಕೊಂಡ್ರೆ ಏನು ಎತ್ತಿನ ಗಾಡಿ ಹೋಗೋದು ಮುಂದೆ ಹೋಗ್ತಾ ಇರುತ್ತೆ, ಮತ್ತು ಬಿಸಿಲು ಜಾಸ್ತಿ ಅದಕ್ಕೆ ಕಾಲು ಸುಡುತ್ತಂತೆ. ಅದೇ ಥರ ನಾವು ಕೂಡ ಅಷ್ಟೇ, ಎಲ್ಲ ಪರಮಾತ್ಮನ ಶಕ್ತಿಯಿಂದನೇ ಎಲ್ಲ ಕೆಲಸ ನಡೀತಾ ಇರುತ್ತೆ. ಸುಮ್ಮನೆ ನಾನು ಮಾಡಿದೆ ನಾನು ಅನ್ನೋದು ಮಧ್ಯದಲ್ಲಿ ನಾವು ತರ್ಕಾಗ್ತೀವಿ ಅಷ್ಟೇ, ಸುಮ್ಮನೆ ವಿವೇಕ ಇಲ್ಲದಿಲ್ಲ. ಅದನ್ನು ಪರಮಾತ್ಮನ ಪ್ರಮೇಯ ಶಿವಾಜ್ಞೆಯಲ್ಲಿ ಜೀಮೈನ ಕೊಟ್ಟಿದ್ದು ಅಂತಾರೆಲ್ಲ ತೆಲುಗಿನಲ್ಲಿ ಅಷ್ಟೇ ಮತ್ತೆ. ಆದ್ದರಿಂದ ಈ ಕಥೆಯನ್ನು ಯಾರು ಓದ್ತಾರೋ ಅವರು ನಿಷ್ಕಾಮ ಕರ್ಮಯೋಗನ ಮಾಡುವಂಥ ಒಂದು ಪ್ರೇರಣೆ ಬರುತ್ತೆ ಅವರಿಗೆ. ಕರ್ಮಫಲ ಭೋಕ್ತಾ ಅಲ್ಲ, ಆದರೂ ಆಕೆಯ ಪ್ರೀತ್ಯರ್ಥವಾಗಿ ಆಕೆಯ ಅಜ್ಞಾನಾನುಸಾರ ಕರ್ಮ ಮಾಡುತ್ತೇನೆಂದು ತಿಳಿಯುವವನು ಶಾಂತಿಪೂರ್ವಕ ನಿರ್ವಿಘ್ನ ರೂಪ ನಿರ್ಲಿಪ್ತನಾಗಿ ಪರಮಾನಂದವನ್ನು ಹೊಂದುವನು. ಇದನ್ನು ಮುಮುಕ್ಷುಗಳು ಲಕ್ಷ್ಯದಲ್ಲಿಡತಕ್ಕದ್ದು. ಆ ಥರ ಯಾರು ಕರ್ತೃತ್ವ ಅಭಿಮಾನನ ಬಿಟ್ಟು ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮಗಳು ಯಾರು ಮಾಡ್ತಾರೋ ಅವ್ರಿಗೆ ಮಾಡೋ ಸಮಯದಲ್ಲೇ ಆ ಪರಮಾನಂದ ಸಿಗ್ತಾ ಇರುತ್ತೆ, ಆ ಶಾಂತಿ ಸಿಗ್ತಾ ಇರುತ್ತೆ. ಈ ಥರ 3ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. ಈಗ 4ನೇ ಅಧ್ಯಾಯದಲ್ಲಿ ಮಹಿಷಾಸುರನ ಸಂಹಾರ ಬರುತ್ತೆ. ಮಹತ್ತಾದ ಸೂತನು ಇಂದ್ರನು ಒಂದು ಹೂದೋಟದಲ್ಲಿ ಶೌನಕರ ಮುಂದೆ ಹೇಳುತ್ತಾನೆ, ಹರಿಬ್ರಹ್ಮರು ಶಿವನನ್ನು ಚಿಂತಿಸಲು ಶಿವನು ಇವರಿಬ್ಬರು ಏನಾದರೆಂದು ಆಕಾಶದಿಂದಿಳಿದನು. ಇವರು ಚಿಂತೆ ಮಾಡ್ತಾ ಇದ್ದಂತೆ ಶಿವ ಎಲ್ಲೋದ ಅಂತ ವಿಷ್ಣು ಮತ್ತು ಬ್ರಹ್ಮ. ಸಡನ್ನಾಗಿ ಆಕಾಶದಿಂದ ಶಿವ ಬಂದು ಇಚ್ಛೆ ಕೆಳಗಡೆ ಬರ್ತಾನೆ. ಮಹಾಜಲವು ಗಟ್ಟಿಯಾಗಿವೆ, ಬಹು ಭಯಂಕರ ಧ್ವನಿಯನ್ನು ಕೇಳಿದನು, ಪ್ರಸಂಗವೇನೆಂದು ಕೇಳಿದನು. ಶಿವನು ಎಲ್ಲೋ ಆಕಾಶದಲ್ಲಿ ಮೇಲ್ಗಡೆ ಹೋಗಿದ್ರೆ ಇವ್ರು ಯುದ್ಧ ಮಾಡಿದ್ದ ಸೌಂಡ್ಗಳು ಅವೆಲ್ಲ ಕೇಳಿಸಿರ್ತಾವಲ್ಲ, ಏನಾದರೂ ಸೌಂಡ್ಗಳು ಅಂತ ನಾನು ಹೆದರ್ಕೊಂಡು ಕೆಳಗಡೆ ಬಂದಿದ್ದೀನಿ, ಏನು ಅಂತ ಏನಾಯ್ತು ಅಂತ ಕೇಳ್ತಾನೆ. ಆವಾಗ ಬ್ರಹ್ಮ ಸ್ವಲ್ಪ ಸ್ಟೋರಿ ಆಗಿದ್ದನ್ನು ಹೇಳ್ತಾನೆ. ಹರಿಯು ಪೂರ್ಣ ಸಮಾಧಿಯಲ್ಲಿ ಮಲಗಿರಲು ನೀನು ವಿಷ್ಣುವಿನ ಹೊಟ್ಟೆಯೊಳಗೆ ಸೇರಲು ಈ ಬ್ರಹ್ಮಾಂಡದ ವಿಸ್ತಾರ ನೋಡೋಣ ಎಂದು ಬರುತ್ತಿರಲು ಬರೇ ಬಯಲು ಬರೇ ಉದಕ ಕಾಣುತ್ತಿರಲು ಭಯಂಕರ ಧ್ವನಿ ಹುಟ್ಟಿತು. ಆದದ್ದೇನೆಂದು ಶಿವನು ಕೇಳಿದನು. ಈ ಬ್ರಹ್ಮಾಂಡ ಯಾಕೆ ಕುಣಿದದ್ದು? ಹರಿಯ ಆಯುಧಗಳು ರಕ್ತದಿಂದ ಏಕೆ ತೊಯ್ದಿವೆ? ಇನ್ನೂ ರಕ್ತ ಸೋರ್ತಾ ಇದೆ ಹರಿಗಳ ಆಯುಧದಿಂದ. ಹರಿಯ ಮುಖವೆಲ್ಲ ರಕ್ತದ ಹನಿಗಳಿಂದ ತುಂಬಿದೆ. ರಾಕ್ಷಸರು ಎಲ್ಲಿ ಹುಟ್ಟಿದರು? ಅವರೊಡನೆ ಯುದ್ಧ ಏಕಾಯಿತು ಎಂದು ಕೇಳಿದನು. ಏನೆಂದು ಬ್ರಹ್ಮನು ನಗುತ್ತಾ, ಶಿವನೇ ಕೇಳು, ಆನಂದದ ಮಾತನ್ನು ಹೇಳುವೆನು. ಹರಿಯ ವಿಸ್ತಾರವಾದ ಉದರವನ್ನು ಹೊಕ್ಕು ತಿರುಗಾಡುತ್ತಿರಲು ಹಾದಿ ಗೊತ್ತಾಗದೆ ಅವನ ಹೊಕ್ಕಲಿನಿಂದ ಹೊರಗೆ ಬರಲು ಅವನ 2 ಕಿವಿಗಳಿಂದ ಮಧುಕೈಟವರು ಹುಟ್ಟಿ ನಮ್ಮೊಡನೆ ಯುದ್ಧಕ್ಕೆ ಬಾ ಎಂದು ಸಿಟ್ಟುಳ್ಳವರಾದರು. ಏನೆಂದು ಇವರು ಸಾಯುವುದಿಲ್ಲವೆಂದು ಹರಿಯನ್ನು ಎಬ್ಬಿಸೆಂದು ದೇವಿಯ ಧ್ಯಾನ ಮಾಡಲು ಹರಿಯನ್ನು ಎಚ್ಚರಿಸಿದಳು. ಅವನು ರಾಕ್ಷಸರನ್ನು ಸಂಹರಿಸಿದನು. ಇಷ್ಟು ಕಥೆಯಾಯಿತು.
ಈ ಕಥೆಯನ್ನು ಶಿವನು ಕೇಳಿ ಆನಂದವುಳ್ಳವನಾಗಿ, ಚಿದ್ರೂಪ ಪರದೇವಿಯು ಮಧುಕೈಟಭರನ್ನು ನಿರ್ಮಿಸಿ ಸೃಷ್ಟಿಗೆ ಇಷ್ಟು ಪ್ರಯತ್ನ ಮಾಡಿದಳೆ, ಬಹುದೊಡ್ಡ ಕೆಲಸವಾಯಿತು ಎನ್ನುತ್ತಾ ಮನಸ್ಸಿನಲ್ಲಿ ಸ್ವಲ್ಪ ನಕ್ಕು ಪ್ರೇಮಾನಂದ ಭರಿತನಾಗಿ ವಿಷ್ಣು ಮತ್ತು ಬ್ರಹ್ಮರನ್ನು ತನ್ನ ತೋಳುಗಳಿಂದ ಅಪ್ಪಿಕೊಂಡನು. ದೇವಿಯ ಸೃಷ್ಟಿನೇ, ರಾಕ್ಷಸರು ದೇವಿ ಗೊತ್ತಿಲ್ಲದಂಗೆ ಹೊರಗಡೆಯಿಂದ ಹೆಂಗೂ ಬರೋಕ್ಕಾಗುತ್ತೆ? ಈ ಸೃಷ್ಟಿ ಪಂಚೀಕರಣ ಆಗಿ ಪಂಚಮಹಾಭೂತಗಳು ಇಂದ ಸೃಷ್ಟಿ ಆಗಬೇಕಂತ ಇವೆಲ್ಲ ಕ್ರಮ ಆಗಿತ್ತು. ಆದ್ದರಿಂದ ದೇವಿಯ ಲೀಲಾ ನಾಟಕನ ರಚಿಸುತ್ತಾಳೆ. ಮಧುಕೈಟಭರ ಬಹು ಹೆಚ್ಚಾದ ರಕ್ತದಿಂದ ಮಹಾಜಲವು ಎಪ್ಪಾಯಿತು. ಎಪ್ಪಾಗಿಬಿಟ್ಟು ಮಿದುಳು ರಕ್ತದಿಂದ ಕೂಡಿ ಪೃಥ್ವಿ ಆಯಿತು. ಬಸವೇಶ್ವರನೇ ಕೇಳು, ಮಿದುಳು ಹೆಪ್ಪುಗಟ್ಟಿದ್ದರಿಂದ ಪೃಥ್ವಿಗೆ ಮೇದಿನಿ ಅಂತ ಹೆಸರುಂಟಾಯಿತು. ಈ ಭೂಮಿಗೆ ಮೇದಿನಿ ಅಂತ ಯಾಕೆ ಹೆಸರು ಅಂದರೆ, ಮಧುಕೈಟಭರ ರಕ್ತ ನೀರಿನಲ್ಲಿ ಎಪ್ಪು ಥರ ಗಡ್ಡೆ ಥರ ಕಟ್ಟಿ, ಆ ಗಡ್ಡೆನೇ ಈ ಪೃಥ್ವಿ. ನಾವೆಲ್ಲ ಮಧುಕೈಟಭರ ಪೃಥ್ವಿ ತತ್ವದಲ್ಲೇ ಇದ್ದೀವಿ, ಅದ್ರ ಮೇಲೇ ಎಲ್ಲ ವ್ಯವಹಾರ ಮಾಡ್ತಾಯಿದ್ವಿ. ಪೃಥ್ವಿ ಹಂಗೆ ಉತ್ಪತ್ತಿ ಆಯಿತು. ಮತ್ತು ಭೂಮಿ ಆದ ನಂತರ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಳ, ಮಹಾತಲ, ಭುವಃ, ಸ್ವರ್ಗ, ಮಹ, ಜನಃ, ತಪ, ಸತ್ಯ ಎಂಬ 14 ಲೋಕಗಳು ಹುಟ್ಟಿದವು. ಅವುಗಳಲ್ಲಿ ನರರು, ದೇವತೆಗಳು, ರಾಕ್ಷಸರು ಹುಟ್ಟಿದರು. ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರೆಂಬ 3 ಶಕ್ತಿಯರು, ವಿರಾಟ್, ಹಿರಣ್ಯಗರ್ಭ, ಅಂತರ್ಯಾಮಿ ಎಂಬ 3 ಈಶ್ವರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅನೇಕ ದೇಶಗಳು, ಅನೇಕ ಅಸುರರು, ಅಂಡಜ, ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟುವಂಥ ಜೀವಿಗಳು, ಶ್ವೇದಜ ಅಂದರೆ ಬೆವರಿಂದ ಹುಟ್ಟುವಂಥ ಜೀವಿಗಳು, ಉದ್ಬೀಜ ಅಂದರೆ ಭೂಮಿಯಿಂದ ಬೀಜ ಭೂಮಿಯನ್ನು ಹೊಡ್ಕೊಂಡು ಹುಟ್ಟುವಂಥ ಜೀವಿಗಳು ಎಂಬ 4 ಪ್ರಕಾರದ ಜೀವ ಸಮೂಹಗಳು ಹುಲ್ಲು ಸಹಿತ ಉತ್ಪತ್ತಿಯಾದವು. ಹೇಗೆ ದೇವಿಯ ವರದಿಂದ ಬ್ರಹ್ಮಾದಿ 3ರಿಗೆ ಸೃಷ್ಟಿ, ಸ್ಥಿತಿ, ಲಯಗಳೆಂಬ ಉದ್ಯೋಗಗಳು ನಡೆಯುವಂತೆ ಆದವು. ಈ ಪ್ರಕಾರ ಬಹುಯುಗ, ಬಹಳ ಪ್ರಳಯಗಳು ಆಗಲು ಸಾರ್ವಾಣಿಕೆ ಮನುವಿನಲ್ಲಿ ದೇವಿಯಲ್ಲಿ ಅತ್ಯಂತ ಭಕ್ತಿಯುಳ್ಳ ಮಹಿಷಾಸುರ ಎಂಬುವನು ಉದಯಿಸಿ ದೇವತೆಗಳನ್ನು ಗೆದ್ದು ದೇವೇಂದ್ರನ ಸಂಗಡ ಯುದ್ಧ ಮಾಡಿ ಎಲ್ಲ ದಿಕ್ಪಾಲಕರನ್ನು ಗೆದ್ದನು. ಈ ಸಮಯದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಹುಟ್ಟುಬಿಟ್ಟಿರ್ತಾನೆ. ಈಗಲ್ಲ ಇದರಲ್ಲಿ ಪ್ರಳಯಗಳು ಬಹು ಯುಗಗಳ ಬಗ್ಗೆ ಬರುತ್ತೆ. ಯುಗಗಳಂದರೆ ಏನಂತ ಟೀಕೆಯಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಕೃತಯುಗ 17,28,000 ವರ್ಷ ಇರುತ್ತೆ. ತ್ರೇತಾಯುಗ 12,96,000 ವರ್ಷ ತ್ರೇತಾಯುಗ ಇರುತ್ತೆ. ದ್ವಾಪರ ಯುಗ 8,64,000 ವರ್ಷಗಳಿರ್ತವೆ. ಕಲಿಯುಗ 4,32,000 ವರ್ಷಗಳಿರ್ತವೆ. ಅಂತೂ ಎಲ್ಲ 4 ಯುಗಗಳು ಸೇರಿದ್ರೆ 43,20,000 ವರ್ಷಗಳಾಗಲು ಒಂದು ಮಹಾಯುಗ ಅಥವಾ ದಿವ್ಯ ಯುಗವೆನಿಸುತ್ತದೆ. ಅದನ್ನು ಒಂದು ಮಹಾಯುಗ ಅಂತಾರೆ. ಅಂಥ 71 ದಿವ್ಯ ಯುಗಗಳಾಗಲು ಒಬ್ಬ ಮನುವಿನ ಅಳಿಕೆಯು 14 ಮನುಗಳು ಅಳಿಕೆಯು ಸೃಷ್ಟಿಕಲ್ಪವೆನಿಸುವುದು. 71 ದಿವ್ಯ ಯುಗಗಳು ಕಲ್ತು ಒಂದು ಕಲ್ಪ ಅಂತಾರೆ. ಚತುರ್ಯುಗ ಸಹಸ್ರಾಣಿ ಏಕದಿನಂ ಪಿತಾಮಹ. ಇವೆಲ್ಲ ಕೂಡ ಬ್ರಹ್ಮನ ಒಂದು ದಿವಸ ಆಗಿರ್ತವೆ. ಪಿತಾಮಹ ಸಹಸ್ರಾಣಿ, ಪಿತಾಮಹರ ಬ್ರಹ್ಮನ 1000 ವರ್ಷಗಳು. ವಿಷ್ಣುರ್ ಘಟಿಕಮೇವಚ. ವಿಷ್ಣುರ್ 12 ಲಕ್ಷಾಂತಂ ನಿಮಿಷಾರ್ಧಂ ಸದಾಶಿವಃ. ವಿಷ್ಣುವಿನ 12 ಲಕ್ಷ ಸಾವಿರ ವರ್ಷಗಳೇನಿರುತ್ತೆ ಅದು ಸದಾಶಿವನಿಗೆ ಒಂದು ಅರ್ಧ ನಿಮಿಷ ಇದ್ದಂಗಿರುತ್ತದೆ ಎಂಬಂತೆ ಸದಾಶಿವನು 100 ವರ್ಷ ಆಳಿಕೆಯಾಗಲು ಮಹಾಪ್ರಳಯವಾಗುವುದು. ಆವಾಗ ಮಹಾಪ್ರಳಯ ಆಗುತ್ತಂತೆ. ಈಗ ಮಹಿಷಾಸುರನು ಹುಟ್ಟಿದ್ದಾನೆ. ಯುದ್ಧದಲ್ಲಿ ಇಂದ್ರ ಕಷ್ಟಪಟ್ಟನು. ದಿಕ್ಪಾಲರು ಓಡಿ ಹೋಗಲು ಅವರ ಪಟ್ಟಣಗಳನ್ನು, ಅವರ ಅಧಿಕಾರವನ್ನು ಕಿತ್ತುಕೊಂಡು ಸ್ವರ್ಗವನ್ನು ಏರಿ ಕುಳಿತು ದೇವತೆಗಳನ್ನು ಓಡಿಸಿ ಅವರ ಅಧಿಕಾರ ಸೂತ್ರಗಳಿಗೆ ಎಲ್ಲದಕ್ಕೂ ಅಧಿಪತಿಯಾದನು. ದೇವತೆಗಳ ಆ ಪೋಸ್ಟಲ್ಲೇ ಅವರಿಗೆ ಸುಖ ಇಲ್ಲ. ರಾಕ್ಷಸರಿಂದ ಇಷ್ಟೊಂದೆಲ್ಲ ದುಃಖ ಇರುತ್ತೆ.
ಎಲ್ಲ ದೇವತೆಗಳು ಬ್ರಹ್ಮನ ಬಳಿಗೆ ಅಳುತ್ತಾ ಹೋಗಿ, ಪೂರ್ಣ ಪರಾಕ್ರಮಿಯಾದ ಮಹಿಷಾಸುರನು ನಮ್ಮ ದೇಹಶಕ್ತಿಯನ್ನು ಹಾಳು ಮಾಡಿ ನಮ್ಮ ಸ್ಥಳಗಳನ್ನು ವಶಪಡಿಸಿಕೊಂಡು ಸರ್ವಕ್ಕೂ ಒಡೆಯನಾಗಿರುವನು, ಮನಸ್ಸು ಕೊಡಿರಿ ಎಂದು ಬೇಡಿಕೊಂಡರು. ಬ್ರಹ್ಮನು ದೇವತೆಗಳನ್ನು ಕರೆದುಕೊಂಡು ಶಿವನ ಹತ್ತಿರ ಹೋಗಿ ಮಹಿಷನ ಬಹಳ ಉಪದ್ರವವನ್ನು ತಿಳಿಸಲು, ಶಿವನು ಸಿಟ್ಟಾಗಿ, ಇದು ನಮ್ಮಿಬ್ಬರಿಂದ ಬಗೆಹರಿಯುವುದಿಲ್ಲ, ಹರಿ ಹತ್ರ ನಡೆಯಿರಿ ಎಂದು ಅಲ್ಲಿಗೆ ಹೊರಟರು. ಬ್ರಹ್ಮ ಕೈಯಲ್ಲೂ ಆಗೋದಿಲ್ಲ ಅವರು ಸಾಯಿಸೋದಕ್ಕೆ, ಯಾಕಂದ್ರೆ ಅಂಥ ವರ ಕೇಳಿರ್ತಾನೆ. ಯಾರು ಪುರುಷರಿಂದ ದೇವರಿಂದ ಕೂಡ ಅದನ್ನು ಸಾವಿರಲ್ಲ. ಹೆಣ್ಣು ಮಕ್ಕಳು ಬಲಹೀನರಾಗಿರ್ತಾರೆ ಅಂದ್ಬಿಟ್ಟು ಹೆಣ್ಣು ಮಕ್ಕಳಿಂದ ನನಗೆ ಸಾವು ಬರ್ಬಾರ್ದು ಅಂತ ಅದನ್ನು ಕೇಳೋದು ಮರ್ತೋಗ್ಬಿಟ್ಟಿರ್ತಾನೆ. ಅದನ್ನು ಬಿಟ್ಟು ಅದಕ್ಕೆ ಪುರುಷ ರೂಪದಲ್ಲಿ ಇವರು ಯಾರೂ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಶಿವ ಕೂಡ ಅಂತಾನೆ, ನಾನು ಕೂಡ ಮಹಿಷಾಸುರನ ಕೊಡೋದಕ್ಕಾಗೋದಿಲ್ಲ, ಇವೆಲ್ಲ ಸೇರಿ ವಿಷ್ಣು ಹತ್ರ ಹೋಗೋಣ ಬನ್ನಿ ಅಂತ. ಅಂದು ಶ್ರೇಷ್ಠ ಕ್ಷೀರಸಾಗರಕ್ಕೆ ಬರಲು ಶಿವ ಬ್ರಹ್ಮ ಸಹಿತ ದೇವತೆಗಳ ಸಮೂಹವನ್ನು ನೋಡಿ ಹರಿಯು ಎದುರಿಗೆ ಬಂದು, ನಿರ್ವೀರ್ಯರು ಬಂದದ್ದು ಏನು ಆಶ್ಚರ್ಯ, ನೀವೀರ್ವರು ಬಂದದ್ದು ಏನು ಆಶ್ಚರ್ಯ, ಕಾರಣವು ಅಂತ ಕೇಳ್ತಾನೆ. ದೇವತೆಗಳ ಸಮೂಹ ಇದೇನು ಬಂದ ಕಾರಣ ಅನ್ನುತ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಬ್ಬರನ್ನೊಬ್ಬರು ಅಪ್ಪುತ್ತಾ ಪರಮಾನಂದ ರೂಪದಲ್ಲಿ ಮೈಯುಬ್ಬಿ ಪ್ರತಿಯೊಬ್ಬರು ನಾವು ಮೂವರನ್ನು ಕಂಡೆವೆಂದು ಕುಳಿತು ದೇವತೆಗಳಿಗೆ ತಿಳಿಯದೆ ಇದ್ದದ್ದು ಏನು, ಎಲ್ಲರ ಉತ್ಸಾಹ ಕಡಿಮೆಯಾಗಿದೆ, ಎಲ್ಲರಿಗೂ ಮುಖದ ಮೇಲೆ ಕಳೆ ಇಲ್ಲ ಎಂದು ಹರಿಯು ಸ್ವಲ್ಪ ನಗುತ್ತಾ ಕೇಳಿದನು. ಆ ಕಾಲಕ್ಕೆ ದೇವತೆಗಳು ನಮಿಸುತ್ತಾ ಮಹಿಷಾಸುರನ ಸುದ್ದಿಯನ್ನು ಅವನಿಂದಾದ ಅತ್ಯತಿಶಯ ಉಪದ್ರವವನ್ನು ಹೇಳಿದರು. ನಮ್ಮ ಸ್ಥಳಗಳನ್ನು ಆಕ್ರಮಿಸಿಕೊಂಡು ನಮ್ಮನ್ನು ಓಡಿಸಿ ನಮ್ಮ ಅಧಿಕಾರವುಳ್ಳವನಾಗಿ ಕುಳಿತಿರೋನು ಹರಿಯೇ, ಲಕ್ಷ್ಯಗೊಡಿರಿ, ನಮ್ಮನ್ನು ಕಾಪಾಡಿರಿ ಅಂತ ಕೇಳ್ತಾರೆ. ಮಹಿಷಾಸುರನು ಕೆಟ್ಟವರಲ್ಲಿ ಬಹು ಕೆಟ್ಟವನು, ನೀಚರಲ್ಲಿ ಪೂರ್ಣ ನೀಚನು. ಅವನಿಂದ ಈ ಅವಸ್ಥೆ ಆಯಿತು. ಅವನ ಕೈಯಲ್ಲಿ ಸಿಕ್ಕರೆ ನಮ್ಮ ಪ್ರಾಣ ಹೋಗುವುದೆಂದು ನಾವು ಬಂದಿರುವೆವು. ಬಹುದುಷ್ಟನನ್ನು ಸಂಹರಿಸಿ ಏಳಿರಿ ಎಂದು ದೇವತೆಗಳ ಸಮೂಹ ನುಡಿಯಿತು. ಇಲ್ಲಿ ವಿಚಾರ ಮಾಡಬೇಕು, ಏನು ಮಹಿಷಾಸುರ ಅಂದರೆ. ಮಹಿಷಾಸುರನ ಚರಿತ್ರೆಯನ್ನು ತಿಳಿಯುವುದು ಮುಮುಕ್ಷುಗಳಿಗೆ ಯೋಗ್ಯವಿರುವುದು. ಧನುವಿನ ಮಗ ರಂಭನು, ಧನುವಿನ ಮಗ ರಂಭ ಅಂತಿರ್ತಾನೆ. ಅವನು ಒಮ್ಮೆ ಮಹಿಷಿಯನ್ನು ಕಂಡು ಮೋಹಿಸಿ ಕ್ರೀಡಿಸಲು ಮಹಿಷಿಯು ಅಗ್ನಿಯನ್ನು ಪ್ರವೇಶಿಸಿದಳು. ಆ ರಂಭನು ಮಹಿಷಿಯನ್ನು ನೋಡಿಬಿಟ್ಟು ಮೋಹಗೊಂಡು ಮದುವೆ ಆಗ್ಬೇಕಂತ, ಆದರೆ ಆ ಮಹಿಷಿ ಅಗ್ನಿಯಲ್ಲಿ ಪ್ರವೇಶ ಮಾಡಿಬಿಟ್ಟಿರ್ತಾಳೆ. ಅಗ್ನಿಯ ಕುಂಡದೋಳು ಅವನ ವೀರ್ಯದಿಂದ ಮಹಿಷ ಹುಟ್ಟಿದನು. ಅವನು ಮೇರು ಪರ್ವತದಲ್ಲಿ 10,000 ವರ್ಷ ತಪಸ್ಸು ಮಾಡಿ ಸ್ತ್ರೀಯರು ತನ್ನನ್ನು ಸಂಹರಿಸಲಾರರೆಂದು ಯೋಚಿಸಿ ದೇವ ದಾನವ ಮನುಷ್ಯಾದಿ ಯಾವ ಪುರುಷರಿಂದಲೂ ತನಗೆ ಮರಣವಾಗದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದನು. ಆದುದರಿಂದ ಬ್ರಹ್ಮಾದಿಗಳು ದೇವತೆಗಳು ಕಷ್ಟ ಕಳೆಯಲು ಸಮರ್ಥರಾಗಲಿಲ್ಲ. ಕಡೆಗೆ ಅವರು ಶಕ್ತಿಯ ಅಂಶದಿಂದುಂಟಾದ ಸ್ತ್ರೀಯಾದರೆ ಅವನನ್ನು ಕೊಳ್ಳಬಹುದು. ಆದ್ದರಿಂದ ನಿಮ್ಮ ನಿಮ್ಮ ಶಕ್ತಿಯನ್ನು ಪ್ರಾರ್ಥಿಸಿರಿ. ಎಲ್ಲ ಶಕ್ತಿಗಳು ಒಟ್ಟಾಗಿ ಮಹಾಲಕ್ಷ್ಮಿ ಎಂಬ ಸ್ತ್ರೀಯಾಗುವಳು. ಆಕೆಯು ಅವನನ್ನು ಸಂಹರಿಸುವಳೆಂದು ಹರಿಹರಾದಿಗಳು ನಿರ್ಧರಿಸಿದರು. ಇಲ್ಲಿ ಮಹಿಷನಂದರೆ ಮೊದಲು ದೇವಿಯಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿದ್ದನು. ಕಡೆಗೆ ಐಶ್ವರ್ಯ ಮದದಿಂದ ದೇವಿಯ ಉಪಾಸನೆಯನ್ನು ಮರೆತು ಚಿಕ್ಷುಮ್ ಅಂದರೆ ಕಾಮ, ರುದ್ರಗ್ರ ಅಂದರೆ ಕೋಪ, ರಸಿಲೋಮ ಅಂದರೆ ಲೋಭ, ಬಿಡಾಲ ಮೋಹ, ಈ ಅಸುರಿ ಸಂಪತ್ತೆಂಬ ಮಂತ್ರಿಗಳಿಂದ ಸತ್ಕರ್ಮಪರರಾದ ಇಂದ್ರಿಯಾಂತಃಕರಣಗಳೆಂಬ ದೇವತೆಗಳನ್ನು ತನ್ನಾಧೀನ ಮಾಡಿಕೊಂಡು, ಅಂದರೆ ದುಷ್ಕರ್ಮ ಪ್ರವರ್ತರನ್ನಾಗಿ ಮಾಡಿ ಎಲ್ಲರಿಗೂ ತಾನೇ ದೇವರಾಗಿ ಕುಳಿತನು. ಫಸ್ಟು ಭಕ್ತನೇ ಆಗಿರ್ತಾನಂತೆ ಈ ಮಹಿಷನು, ದೇವಿಯ ಭಕ್ತನೇ. ಆದರೆ ಸಂಪತ್ತೆಲ್ಲ ಬಂದ ಮೇಲೆ ಅಹಂಕಾರ ಬಂದುಬಿಡುತ್ತಲ್ಲ. ಅಹಂಕಾರ ಬಂದ ಮೇಲೆ ಅವನ ಮಂತ್ರಿಗಳ ಹೆಸರು ಚಿಕ್ಷುಮ್ ಅಂದರೆ ಅವನ ಕಾಮ ಅಂತ, ರುದ್ರಗ್ರ ಅಂದರೆ ಕೋಪ, ರಸಿಲೋಮ ಅಂದರೆ ಲೋಭ, ಬಿಡಾಲ ಅಂದರೆ ಮೋಹ. ಇಂಥ ಮಂತ್ರಿಗಳನ್ನ ಇಟ್ಕೊಂಡಿದ್ದಾನೆ. ಅಂಥ ಮಂತ್ರಿಗಳನ್ನ ಇಟ್ಕೊಂಡ್ರೆ ಭ್ರಷ್ಟಪಡಿಸ್ಬಿಡ್ತಾರೆ ಅವರು. ಮಹಿಷ ಅಂದರೆ ಕೋಣ, ಅಸುರ ಅಂದರೆ ನಿಶಾಚರ ಅಂದರೆ ಅಜ್ಞಾನದಲ್ಲಿ ಚಲಿಸುವವನು.
ಅಸೂಸು ರಮಂತೆ ಇತಿ ಅಸುರಃ. ಅಸುಹು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ಯಾರು ಹೆಚ್ಚು ರಮಣ ಇಂಟ್ರೆಸ್ಟ್ ಆಗಿರ್ತಾನೋ, ಇಂದ್ರಿಯ ಸುಖ ಭೋಗಗಳಲ್ಲಿ ರತನಾಗಿರ್ತಾನೋ ಅವರೆಲ್ಲರೂ ಅಸುರರು. ಆ ಲೆಕ್ಕದಲ್ಲಿ ನಾವು ಕೂಡ ಎಲ್ಲರೂ ಅಸುರರೇ, ನಮ್ಮಲ್ಲೇ ಇದ್ದಾರೆ ರಾಕ್ಷಸರು. ಕೋಣನಂತೆ ಮದವುಳ್ಳವನಾಗಿ ಅಜ್ಞಾನದಲ್ಲಿ ವರ್ತಿಸುವ ಜೀವನು ಮಹಿಷಾಸುರನೆನಿಸುವನು. ಆ ಅಜ್ಞಾನಿಯಾಗಿರುವಂಥ ಜೀವಿನೇ, ಜೀವಭಾವದಲ್ಲಿ ಏನೆಲ್ಲ ಇರ್ತೀವೋ ನಾವೆಲ್ಲರೂ ಕೂಡ ರಾಕ್ಷಸರೇ ಆಗಿಬಿಟ್ಟಿದ್ದೀವಿ. ದೇವಿಯನ್ನು ಮರೆತು ಬಿಟ್ಟು ನಾವೆಲ್ಲರೂ ಇಂದ್ರಿಯ ಭೋಗಗಳಲ್ಲಿ ಮಗ್ನರಾಗಿಬಿಟ್ಟು ನಾವೆಲ್ಲರೂ ಕೂಡ ಮಹಿಷಾಸುರ ರಾಕ್ಷಸರೇ. ಬೀಜವೇ ವೃಕ್ಷವಾದಂತೆ ದೇವಿಯೇ ತನ್ನ ಲೀಲಾ ಮಾತ್ರವಾಗಿ ಜಗದ್ರೂಪಳಾಗಿರುವುದರಿಂದ ಸರ್ವ ವಸ್ತುಗಳು ಸರ್ವ ವ್ಯವಹಾರವು ದೇವಿಯವೇ ಎಂದು ತಿಳಿಯದೆ ಅಜ್ಞಾನವಶನಾಗಿ ಶರೀರಾದಿಗಳು ಸಿರಿ ಸಂಪತ್ತುಗಳು ನನ್ನವು, ನಾನೇ ಕರ್ತ ಭೋಕ್ತ ಎಂದು ಅಷ್ಟಮದಗಳುಳ್ಳವನಾಗಿ ಮಹಿಷಾಸುರನೆನಿಸಿದನು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಂ ಅಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ ಎಂಬಂತೆ ಕುಳ ಬಳ ರೂಪ ಯೌವನ ಸತಿ ಸಿರಿ ವಿದ್ಯೆ ತಪಗಳೆಂಬ ಅಷ್ಟಮದಗಳಿಂದ ಹುಚ್ಚರಂತೆ ಮೈಮೇಲೆ ಎಚ್ಚರವಿಲ್ಲದೆ ದುಷ್ಟ ಆತ್ಮಾಭಿಮುಖ ಮಾರ್ಗವ ಬಿಟ್ಟು ವಿಷಯಾಭಿಮುಖ ಮಾರ್ಗದಲ್ಲಿ ವರ್ತಿಸುವವನು ತನ್ನ ವರ್ಣಾಶ್ರಮ ಮಾರ್ಗ ಬಿಟ್ಟು ನಿಷಿದ್ಧ ಕರ್ಮದಲ್ಲಿ ವರ್ತಿಸುವ ಭ್ರಷ್ಟನೂ ಆದನು. ಇದೆಲ್ಲರ ನಮ್ಮ ಸ್ಟೋರಿನೇ. ಒಂದು ಇಂದ್ರಿಯದಲ್ಲಿ ವೀಕ್ನೆಸ್ ಇದ್ರೇ ಎಷ್ಟೋ ಡೇಂಜರ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಶಬ್ದಾದಿ ಪಂಚವಿರೇವ ಪಂಚತ್ವಮಾಪುಃ ಸ್ವಗುಣೇನ ಬದ್ಧ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರ ಕಿಂ ಪಂಚವಿರಂಚಿತ ಕಿಂ ಅಂತ ವಿವೇಕ ಚೂಡಾಮಣಿ. ಒಂದೊಂದು ಇಂದ್ರಿಯ ವೀಕ್ನೆಸ್ ಇದೆ. ಕುರಂಗ ಜಿಂಕೆಗೆ ಶ್ರವಣೇಂದ್ರಿಯ ವೀಕ್ನೆಸ್ ಇರುತ್ತೆ. ಆ ಜಿಂಕೆ ಫುಲ್ ಫಾಸ್ಟಾಗಿ ಓಡ್ತಾ ಇದ್ದರೆ ಬಾಣ ಒಂದು ಪೊಸಿಷನಲ್ಲಿ ಬಿಡೋದಕ್ಕಾಗೋದಿಲ್ಲ. ಅದು ಒಂದು ಜಾಗದಲ್ಲಿ ನಿಂತಿದ್ರೇ ಅವನು ಬಾಣ ಬಿಡೋದಕ್ಕಾಗೋದಿಲ್ಲ. ಆ ಜಿಂಕೆಗೆ ಕೆಲವು ಕಸ್ತೂರಿ ಜಿಂಕೆ ಅಂತ ಇರ್ತವೆ, ಅದಕ್ಕೆ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಅದಕ್ಕೆ ಅವನು ಮುರಳಿನೋ ಯಾವುದೋ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಊದ್ತಾನೆ. ಊದ ತಕ್ಷಣ ಆ ಸೌಂಡಿಗೆ ಅದು ನಿಂತ್ಕೊಂಡು ನೋಡುತ್ತೆ, ಎಲ್ಲಿಂದ ಬರ್ತಾ ಇದೆ ಇದು ಸೌಂಡ್ ಅಂತ. ಯಾವಾಗ ಅದು ಸ್ಥಿರವಾಗಿ ನಿಲ್ಲುತ್ತೋ ಅದೇ ಸಮಯದಲ್ಲಿ ಬಾಣ ಬಿಟ್ಟು ಅದನ್ನು ಕೊಂದು ಬಿಡ್ತಾನೆ, ಅದನ್ನು ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಅಂದರೆ ಅದು ಶ್ರವಣೇಂದ್ರಿಯ ಒಂದು ವೀಕ್ನೆಸ್ ಇರೋದರಿಂದ ಅದು ಪ್ರಾಣ ಕಳ್ಕೊಂಡ್ಬಿಡ್ತು. ಕುರಂಗ ಮಾತಂಗ ಆನೆಗೆ ಸ್ಪರ್ಶೇಂದ್ರಿಯ ವೀಕ್ನೆಸ್ಸು. ಸ್ಪರ್ಶೇಂದ್ರಿಯ ತ್ವಗೇಂದ್ರಿಯ ವೀಕ್ನೆಸ್ ಇರೋದ್ರಿಂದ ಆನೆಯನ್ನು ಹೆಂಗೆ ಹಿಡಿತಾರೆ ಅಂದರೆ, ಅದು ಕೆಳಗಡೆ ದೊಡ್ಡ ಭೂಮಿಯಲ್ಲಿ ದೊಡ್ಡ ಹಳ್ಳ ಮಾಡಿಬಿಡ್ತಾರೆ, ಮೇಲ್ಗಡೆ ಸಣ್ಣ ಸಣ್ಣ ಕಟ್ಟಿಗೆ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಒಣಗಿರೋ ಎಳೆ ಅದು ಇದು ಹಾಕ್ಬಿಟ್ಟು ಭೂಮಿ ಥರನೇ ಮುಚ್ಚಿಬಿಡ್ತಾರೆ. ಅದರ ಮುಂದುಗಡೆ ಹೆಣ್ಣು ಆನೆಯ ಒಂದು ಮೂರ್ತಿಯನ್ನು ಅಲ್ಲಿ ಇಟ್ಬಿಡ್ತಾರೆ. ಆ ಆನೆ ಹತ್ರ ಬಂದು ಅದಕ್ಕೆ ಹೆಣ್ಣು ಆನೆಯ ಸ್ಪರ್ಶ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಂದು ರುದ್ದಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ. ಆ ಹೆಣ್ಣು ಆನೆ ಅಲ್ಲಿದೆ ಅಂತ ಅದು ಓಡಿ ಬಂದು ಅದು ಬರೋ ಅಷ್ಟರಲ್ಲಿ ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಒಂದು ವೇಳೆ ಅವರು ದಂತಗಳು ಬೇಕಂತ ಕೆಲಸ ಮಾಡಿದ್ರೆ ಅಲ್ಲೇ ಕೊಂದುಬಿಟ್ಟು ದಂತಗಳು ತಗೊಂಡೋಗ್ಬಿಡ್ತಾರೆ. ಒಂದು ವೇಳೆ ಇಲ್ಲ, ಆನೆಯನ್ನು ಇನ್ನೂ ಲೈಫ್ ಲಾಂಗ್ ಗುಲಾಮಿಯಾಗಿ ಮಾಡಿಕೊಂಡು ಸೇವೆ ಮಾಡಿಸ್ಕೋಬೇಕು, ಯುದ್ಧದಲ್ಲಿ ಬಳಸ್ಕೋಬೇಕಂತಿದ್ರೆ ಸುಮಾರು 10-15 ದಿವಸ ಊಟ ಹಾಕೋದಿಲ್ಲ ಒಂದು ಆನೆಗೆ. ಅದರಲ್ಲಿ ಬಿದ್ದೋಗ್ಬಿಟ್ಟು ಇನ್ನೇನು ಪ್ರಾಣ ಹೊಟ್ಟೋಗ್ತಾ ಇದೆ ಅಂತ ವೀಕ್ ಆಗಿರೋಂಥ ಸಮಯದಲ್ಲಿ ಅದನ್ನು ಕೆಳಗಡೆಯಿಂದ ಮೇಲೆ ಕೆತ್ತಿ ಅಂಕುಶದಿಂದ ಕಂಟ್ರೋಲ್ ಮಾಡಿ ಫುಲ್ ಅದಕ್ಕೆ ಲೈಫ್ ಲಾಂಗ್ ಗುಲಾಮಿಯಾಗಿ ಮಾಡಿಬಿಡುತ್ತೆ. ಇಲ್ಲ ಪ್ರಾಣ ಕೂಡ ಕಳ್ಕೊಂಡ್ಬಿಡುತ್ತೆ. ಒಂದು ಇಂದ್ರಿಯ ವೀಕ್ನೆಸ್ಸಿಂದ ಆನೆಗಾಗೋದಿಲ್ಲ. ಒಂದು ಕುರಂಗ ಮಾತಂಗ ಪತಂಗ ಅಂದರೆ ಲೈಟ್ ಹುಡು. ಕೆಲವೊಂದು ಲೈಟ್ ಹುಡು ಇರುತ್ತೆ, ಅದು ಬೆಂಕಿಯ ಪ್ರಕಾಶ ಅಂದರೆ ಸಿಕ್ಕಾಪಟ್ಟೆ ಅಟ್ರಾಕ್ಷನ್. ರೂಪ ಚಕ್ಷುರೇಂದ್ರಿಯದಲ್ಲಿ ವೀಕ್ನೆಸ್ ಇದೆ, ಅದೇನೇನು ನೋಡಬೇಕಂತ. ಆ ರೂಪ ಬೆಂಕಿ ಉರಿತಾ ಇದ್ದಾಗ ಅದ್ರ ಹತ್ರ ಹೋಗಿ ಅಲ್ಲೇ ಆ ಬೆಂಕಿಯಲ್ಲಿ ಬಿದ್ದು ಸತ್ತೋಗುತ್ತೆ ಲೈಟ್ಗಳು. ಅದು ಆ ಚಕ್ಷುರೇಂದ್ರಿಯ ವೀಕ್ನೆಸ್ಸಿಂದ ಅದು ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಕುರಂಗ ಮಾತಂಗ ಪತಂಗ ಮತ್ತು ಮೀನು ಒಂದು ಕೊಕ್ಕಿಗೆ ಎರೆಹುಳ ಹಾಕಿಬಿಟ್ಟಿದ್ದನು ಅದು ಬಾಡಿಸೆಯಿಂದ ಹಾಕ್ತಾರೆ. ಅದು ಫಸ್ಟ್ ಮೀನು ಬಂದು ದೂರದಿಂದ ನೋಡುತ್ತಂತೆ, ಅದರ ಒಳಗಡೆ ಮುಳ್ಳಿದೆ ಅನ್ನೋದು ವಿಷಯವೂ ಅದಕ್ಕೆ ಗೊತ್ತಾಗುತ್ತಂತೆ. ಆದರೂ ಕೂಡ ಗೊತ್ತಿತ್ತು ಕೂಡ ಅದರ ಸುತ್ತಲೂ ಸುತ್ತು ನೋಡಿ ಟೆಂಪ್ಟ್ ಆಗಿಬಿಟ್ಟು
ಆ ಹೋಗಿ ಗೊತ್ತಿದ್ದು ಕಚ್ಚುತ್ತಂತೆ, ಕಚ್ಚಿ ಅದು ಸಿಕ್ಕಾಕೊಂಡ್ಬಿಡುತ್ತೆ, ಇನ್ನು ಅದು ಕೂಡ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಮತ್ತು ಭೃಂಗ ಬಂದುಬಿಟ್ಟಿದ್ದು ಅದು ಮಕರಂದ ಎಲ್ಲ ಹೂವಿನಲ್ಲಿ ಒಳ್ಳೆ ಮಕರಂದ ಹೇಳ್ಕೊಳ್ತಾ ಅದು ಜೀವನ ನಡೆಸ್ತಾ ಇರುತ್ತೆ. ಈ ಕಮಲದಲ್ಲಿ ಒಂಥರದ್ದು ಮಕರಂದ ಇರುತ್ತೆ, ಆ ಮಕರಂದ ತಗೊಂಡ್ರೆ ಅದಕ್ಕೆ ಮತ್ತು ಬಂದಂಗೆ ಆಗುತ್ತೆ, ತುಂಬ ಹಾಯ್ ಎಣಿಸ್ತಾ ಇರುತ್ತೆ. ಆ ಕಮಲದ ಹೂವು ಹಗಲೊತ್ತು ಇಲ್ಲಿ ಓಪನ್ ಆಗಿರುತ್ತಲ್ಲ, ಆವಾಗ ಹೋಗ್ಬಿಟ್ಟು ಮಕರಂದ ಬೀರ್ಕೊತಾ ಇರ್ತೀನಿ. ಸಾಯಂಕಾಲ ಆಗ್ತಾಯಿದೆ ಅಂದರೆ ಎದ್ದು ವಾಪಸ್ ಬಂದುಬಿಡ್ಬೇಕಲ್ಲ, ಕಮಲದ ಹೂವು ಮತ್ತೆ ಮುಚ್ಕೊಂಡ್ಬಿಡುತ್ತೆ. ಅದೇನು ಅನಿಸುತ್ತೆ ಮನಸ್ಸಲ್ಲಿ, ಇರಲಿ ಬಿಡು, ಏನಾಗುತ್ತೆ, ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಓಪನ್ ಆಗುತ್ತೆ, ಮತ್ತು ನಾವು ಹೊರಗಡೆ ಹೊರಟೋಗ್ಬಿಡೋಣ ಅಂತ. ಅದು ರಾತ್ರಿ ಇನ್ನು ಮುಚ್ಕೊಂಡ್ಬಿಟ್ಟಿರುತ್ತೆ, ಕಮಲದ ಹೂ ಒಳಗಡೆ ಇರುತ್ತೆ. ಅಷ್ಟರಲ್ಲಿ ಯಾವುದಾದ್ರೂ ಆನೆಗಳು ನೀರು ಕುಡಿಯೋಕ್ಕೆ ಬರ್ತಂದರೆ ಆನೆಗಳು ಕಾಲು ಕೆಳಗಡೆ ಸಿಕ್ಕಾಕೊಂಡು ಎಲ್ಲ ಚಟ್ನಿ ಆಗಿಬಿಟ್ಟಿರುತ್ತೆ. ಇಲ್ಲ ಮನುಷ್ಯರಾದ್ರೂ ಪೂಜೆಗೆ ಬೇಕಂತ ಕಟ್ ಮಾಡ್ತಿದ್ರೆ ಮನುಷ್ಯರು ತೆಕ್ಕೊಂಡ್ರು ಕೂಡ ಮನುಷ್ಯರು ಹುಳ ಕಾಣಿಸಿದ್ರೆ ಸಾಯಿಸ್ಬಿಡ್ತಾರೆ. ನನಗೆ ಅದು ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಒಂದೊಂದು ಇಂದ್ರಿಯ ವೀಕ್ನೆಸ್ ಇದ್ರೇ ಪ್ರಾಣಕ್ಕೆ ಬಂದುಬಿಟ್ಟಿದೆ. ಮನುಷ್ಯರಿಗೆ 5 ಇಂದ್ರಿಯಗಳು ವೀಕ್ನೆಸ್ ಇದ್ದಾವೆ, ಇನ್ನು ಮನುಷ್ಯನ ಗತಿ ಯಾಕೆ ಹೇಳಿ ಅಂತ ವಿವೇಕ ಬರುತ್ತೆ. ತುಂಬ 5 ಇಂದ್ರಿಯಗಳು ನಮಗೆ ವೀಕ್ ಆಗಿದ್ದಾವೆ, ಅದಕ್ಕೆ ತುಂಬ ಬಹಿರ್ಮುಖತೆ ಇರುತ್ತೆ. ನಮಗಿರೋ ವೀಕ್ನೆಸ್ಸು 5 ಸ್ಟಾರ್ ಹೋಟೆಲ್ ಇರೋರು ಚೆನ್ನಾಗಿ ಗೊತ್ತು. ಅದಕ್ಕೆ 5 ಇಂದ್ರಿಯಗಳಿಗೆ ಏನೇನು ಬೇಕು, ಒಳ್ಳೆ ಡಿಸೈನು ನೋಡೋದಕ್ಕೆ, ರಸನೇಂದ್ರಿಯಕ್ಕೆ ಒಳ್ಳೆ ಟೇಸ್ಟು, ಮತ್ತು ಶ್ರೋತ್ರೇಂದ್ರಿಯಕ್ಕೆ ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಸ್ಪರ್ಶಕ್ಕೆ ಬಗೀಂದ್ರಿಯಕ್ಕೆ ಒಳ್ಳೆ ಮಸಾಜು, ಜಕೂಸಿ ಅಂತ ಎಲ್ಲ ಇರ್ತವೆ. ಎಲ್ಲ ಇಂದ್ರಿಯಗಳಿಗೂ ಫುಲ್ ಏನೇನು ಬೇಕು ಎಲ್ಲ ಹಾಕ್ಬಿಟ್ಟಿದ್ರು ಮತ್ತು ಒಂದೇ ಸತಿ ಬಿಲ್ ಹಾಕ್ಬಿಡ್ತಾರೆ. ಆ ಬಿಲ್ ನೋಡಿದಾಗ ಅವ್ನಿಗೆ ಹೊಟ್ಟೆ ಉರಿ ಬರುತ್ತೆ. ನಮ್ಮ ವೀಕ್ನೆಸ್ ಬಿಸ್ನೆಸ್ ಮ್ಯಾನ್ ಗೊತ್ತಾಗ್ತದೆ, ನಮಗೆ ಗೊತ್ತಾಗ್ತಾ ಇಲ್ಲ. 5 ಇಂದ್ರಿಯಗಳು ವೀಕ್ ಆಗಿರುತ್ತೆ. ಅದಕ್ಕೆ ಈ ಮಹಿಷಾಸುರನು ಕೂಡ ದೇವಿಯ ಭಕ್ತನೇ ಆಗಿರ್ತಾನೆ, ಆದರೆ ಸಂಪತ್ತು ಮದ ಬಂದಾಗೆಲ್ಲ ಅವೆಲ್ಲ ಮರ್ತೋಗ್ಬಿಟ್ಟು ದೇವತೆಗಳು ಯಾರೂ ಇಲ್ಲ, ನಮ್ಮಲ್ಲಿರೋ ಇಂದ್ರಿಯಗಳೇ. ಪಾಂಡವರು ಕೌರವರು ಯಾರೂ ಅಲ್ಲ, ದೇವತಾಂಶದಿಂದ ಹುಟ್ಟಿರೋ ಪಾಂಡವರು ನಮ್ಮ ಪಂಚ ಜ್ಞಾನೇಂದ್ರಿಯಗಳು. ಕೌರವರಂದರೆ ಈ ಆಸುರಿ ಸಂಪತ್ತಿಗಳು, ಇವೆಲ್ಲ ನಮ್ಮ ಶರೀರದಲ್ಲೇ ಅವೆಲ್ಲ ನಾವು ಕಂಪೇರ್ ಮಾಡ್ಕೋಬೇಕು. ನಮ್ಮಲ್ಲೇ ನಡೀತಾ ಇದೆ ಯುದ್ಧ, ಉಪನಿಷತ್ತಲ್ಲಿ ಬರುತ್ತೆ. ನಮ್ಮಲ್ಲೇ ಸಮುದ್ರ ಮಂಥನ, ಅಸುರರು ದೇವತೆಯರು ಮಾಡಿದ ಸಮುದ್ರ ಮಂಥನ ನಮ್ಮಲ್ಲೇ ಡೈಲಿ ಅರಣ್ಯ ಮಂಥನ ನಡೀತಾ ಇರುತ್ತೆ. ಆ ಅರಣ್ಯ ಮಂಥನ ಎಲ್ಲ ಶರೀರದಲ್ಲೇ ಇರುತ್ತೆ. ಆ ಇಂದ್ರಿಯಗಳನ್ನು ನಾವು ಫುಲ್ ಬಹಿರ್ಮುಖತೆಯಿಂದ ಹೋಗ್ಬಿಟ್ಟಾಗ ಆ ಅಸುರ ಥರ ಆಗ್ಬಿಡ್ತೀವಿ. ಅಸುಸು ರಮಂತೇತಿ ಅಸುರಹ ಅಂತ. ಅಸುರ ಅಂದರೆ ಹೆಸರೇ ಹಂಗೆ, ಆ ಇಂದ್ರಿಯ ವಿಷಯ ಭೋಗಗಳಲ್ಲಿ ಯಾರು ಆಸಕ್ತಿ ಇರುತ್ತೋ ಅವರೇ ಅಸುರರು ಅಂದ್ಬಿಟ್ಟು. ಈಗ ಮಹಿಷಾಸುರನ ಆ ಥರ ಆಗ್ಬಿಟ್ಟಿದ್ದಾನೆ. ಮತ್ತು ದೇವತೆಗಳು ವಾಕು, ಪಾಣಿ, ಪಾದ, ಉಪಸ್ಥ, ವಾಯು ಈ ಕರ್ಮೇಂದ್ರಿಯಗಳಿಗೆ ಕ್ರಮವಾಗಿ ಅಗ್ನಿ, ಇಂದ್ರ, ಇಲ್ಲಿ ಮಹಿಷಾಸುರನು ಹುಚ್ಚರಂತೆ ಮೈ ಮೇಲೆ ಎಚ್ಚರವಿಲ್ಲದೆ ದುಷ್ಟರೋಳು ದುಷ್ಟ ಅಂದರೆ ಆತ್ಮಾಭಿಮುಖ ಮಾರ್ಗ ಬಿಟ್ಟು ವಿಷಯಾಭಿಮುಖ ಮಾರ್ಗದಲ್ಲಿ ವರ್ತಿಸುವವನು, ತನ್ನ ವರ್ಣಾಶ್ರಮ ಮಾರ್ಗ ಬಿಟ್ಟು ನಿಷಿದ್ಧ ಕರ್ಮದಲ್ಲಿ ವರ್ತಿಸುವ ಭ್ರಷ್ಟನೂ ಆದನು. ಮಹಿಷಾಸುರನು ಈ ಇಂದ್ರಿಯಗಳ ಈ ಥರ ಅವನು ಬಹಿರ್ಮುಖನಾಗಿಬಿಟ್ಟು ಭಕ್ತನಾಗಿರೋನೇ ಹಂಗೆ ಕೆಟ್ಟೋಗಿರ್ತಾನೆ. ಮತ್ತು ದೇವತೆಗಳು ಏನು ಯಾವ್ಯಾವ ಇಂದ್ರಿಯದಲ್ಲಿ ದೇವತೆಗಳಿರ್ತಾರೆ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ವಾಕು, ಪಾಣಿ, ಪಾದ, ಉಪಸ್ಥ, ವಾಯು ಇವು ಕರ್ಮೇಂದ್ರಿಯಗಳು. ನಾಲಿಗೆಯಲ್ಲಿ 2 ಇಂದ್ರಿಯಗಳಿರ್ತವೆ. ಒಂದು ರಸನೇಂದ್ರಿಯ ಜ್ಞಾನೇಂದ್ರಿಯ ಇರುತ್ತೆ, ಒಂದು ವಾಕ್ ಮಾತಾಡೋ ಶಕ್ತಿ, ಅದು ಕೂಡ ನಾಲಿಗೆಯಲ್ಲಿ ಇರುತ್ತೆ. ಮತ್ತು ಪಾಣಿ ಕೈಗಳು, ಕೈಯಲ್ಲಿ ಒಂದು ಶಕ್ತಿ ಇರುತ್ತೆ. ಕೆಲವರಿಗೆ ಪ್ಯಾರಾಲಿಸಿಸ್ ಲಕ್ವ ಹೊಡೆದು ಕೈಗಳು ಕೆಲಸ ಮಾಡ್ತಾ ಇರಲ್ಲ. ಪಾದ ಮತ್ತು ಉಪಸ್ಥ ಮೂತ್ರೇಂದ್ರಿಯ ಉಪಸ್ಥ, ಮತ್ತು ಪಾಯು ಅಂದರೆ ಗುದೇಂದ್ರಿಯ ಮಲ ವಿಸರ್ಜನೆ ಮಾಡೋದು, ಇವು ಕರ್ಮೇಂದ್ರಿಯಗಳಂತಾರೆ. ಕ್ರಮವಾಗಿ ಆ ಇಂದ್ರಿಯಗಳಲ್ಲಿ ಒಬ್ಬೊಬ್ಬ ದೇವರ ಅಧಿಷ್ಠಾನ ಇರ್ತಾರೆ. ಆ ದೇವರ ಅನುಗ್ರಹ ಇಲ್ಲ ಅಂದರೆ ನಾವು ಕೆಲಸ ಮಾಡೋದಿಲ್ಲ. ವಾಕ್ನಲ್ಲಿ ಅಗ್ನಿದೇವರು ಇರ್ತಾರೆ, ನಾಲಿಗೆಯಲ್ಲಿ. ಪಾಣಿಯಲ್ಲಿ ಕೈಯಲ್ಲಿ ಇಂದ್ರನಿರ್ತಾನೆ. ಪಾದದಲ್ಲಿ ಉಪೇಂದ್ರ ಅಂದರೆ ವಿಷ್ಣು ಇರ್ತಾನೆ. ಮತ್ತು ಉಪಸ್ಥದಲ್ಲಿ ಬ್ರಹ್ಮದೇವರು ಅಧಿಷ್ಠಾನದಲ್ಲಿರ್ತಾರೆ. ಮತ್ತು ಪಾಯುವಿನಲ್ಲಿ ಯಮನು, ಬುಧದ್ವಾರದಲ್ಲಿ ಯಮನು ಅಧಿದೇವತೆಗಳಿರ್ತಾರೆ. ಮತ್ತು ಕಿವಿ, ಚರ್ಮ, ನೇತ್ರ, ನಾಲಿಗೆ, ಮೂಗು ಈ ಜ್ಞಾನೇಂದ್ರಿಯಗಳಿಗೆ ಕ್ರಮವಾಗಿ ದಿಕ್ಪಾಲ
ಕಿವಿಯಲ್ಲಿ ದಿಕ್ಪಾಲಕರು ಅದಿ ದೇವತೆಗಳಿರ್ತಾರೆ. ಮತ್ತು ಚರ್ಮದಲ್ಲಿ ವಾಯು ಇರ್ತಾನೆ, ನೇತ್ರದಲ್ಲಿ ಕಣ್ಣುಗಳಲ್ಲಿ ಸೂರ್ಯದೇವನಿರ್ತಾನೆ, ನಾಲಿಗೆಯಲ್ಲಿ ವರುಣನಿರ್ತಾನೆ, ಮತ್ತು ಮೂಗಲ್ಲಿ ಅಶ್ವಿನಿ ಕುಮಾರರು ಇರ್ತಾರೆ. ಮತ್ತು ಮನಃ ಅಂತಃಕರಣದಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರ, ಈ ಅಂತಃಕರಣಗಳಿಗೆ ಚಂದ್ರ ಬೃಹಸ್ಪತಿ ವಾಸುದೇವ ರುದ್ರರು. ಅಂದರೆ ಮನಸ್ಸಿಗೆ ಚಂದ್ರದೇವರು, ಮನಸ್ಸಲ್ಲಿ ಚಂದ್ರದೇವನಿರ್ತಾನೆ. ಚಂದ್ರದೇವರ ಅನುಗ್ರಹ ಇಲ್ಲ ಅಂದರೆ ಹುಚ್ಚರಾಗ್ಬಿಟ್ಟಿರ್ತಾರೆ. ಮನಸ್ಸು ಸರಿಯಾಗಿ ಅಂಗವಿಕಲರಾಗಿ ತೆಗೆದಿರ್ತಾರ, ಆ ಥರ ಸ್ವಲ್ಪ ಏನು ಬುದ್ಧಿಹೀನರಾಗಿರ್ತಾರೋ ಅವನ ಚಂದ್ರನ ಅನುಗ್ರಹ ಕಡಿಮೆ ಇರುತ್ತೆ. ಅದಕ್ಕೆ ಚಂದ್ರನನ್ನು ರಾತ್ರಿ ಹೊತ್ತು ಚಂದ್ರನನ್ನು ನಾವು ಮೇಲ್ಗಡೆ ನೋಡ್ತಾ ಇರಬೇಕು, ಚಂದ್ರನನ್ನು ನೆನೆಸ್ತಾ ಇರಬೇಕು. ಈ ವಿಷಯನ ವಿದೇಶಿಗಳಿಗೆ ಗೊತ್ತಿದೆ. ಅವರು ಹುಚ್ಚರನ್ನು ಲುನ್ಯಾಟಿಕ್ಸ್ ಅಂತಾರೆ, ಚಂದ್ರನನ್ನು ಲೂನಾರ್ ಅಂತಾರೆ. ಅಂದರೆ ಲೂನಾರ್ ಚಂದ್ರನ ವಿಕಾರ ಅನುಗ್ರಹ ಇಲ್ಲದೆ ಬಂದಿರೋಂಥ ರೋಗ ಅಂತ, ಹುಚ್ಚುತನ ಅನ್ನೋದು ಚಂದ್ರನ ಅನುಗ್ರಹ ಇಲ್ಲದೆ ಬಂದಿರೋಂಥ ರೋಗ ಅಂತ ಅವ್ರಿಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬರಿಗೂ ಇದು ಇರುತ್ತೆ. ಅದರಿಂದ ಮನಸ್ಸಿನಲ್ಲಿ ಚಂದ್ರ ಇರ್ತಾನೆ, ಮತ್ತು ಬುದ್ಧಿನಲ್ಲಿ ಬೃಹಸ್ಪತಿ ಇರ್ತಾನೆ ದೇವರು, ಚಿತ್ತದಲ್ಲಿ ವಾಸುದೇವ ಕೃಷ್ಣ ಪರಮಾತ್ಮ ಇರ್ತಾನೆ, ಅಹಂಕಾರದಲ್ಲಿ ರುದ್ರದೇವನಿರ್ತಾನೆ. ಇವರೆಲ್ಲ ಅಧಿದೇವತೆಗಳು. ಈ 14 ಇಂದ್ರಿಯಾಂತಃಕರಣಗಳು ಕೇವಲ ನಿರ್ಮಲ ಕರ್ಮ ಹಾಗೂ ಜ್ಞಾನದಲ್ಲಿ ಚಲಿಸುವಾಗ ದೇವತೆಗಳೆನಿಸುವರು. ಅದಕ್ಕೆ ಇಂದ್ರಿಯಗಳಿಂದ ನಾವು ಯಾವಾಗ ಒಳ್ಳೆಯ ಕರ್ಮಗಳು ಆಧ್ಯಾತ್ಮಿಕ ಪ್ರವೃತ್ತಿ ಬರುತ್ತೋ ಆವಾಗ ನಮ್ಮ ಒಳಗಡೆ ದೇವತೆಗಳು ಗೆದ್ದಿದ್ದಾರೆ ಅಂತ ಅರ್ಥ. ಇಲ್ಲ ನಾವು ಈಗೇನು ಕೆಲಸ ಮಾಡ್ತೀರ ಪ್ರಪಂಚದಲ್ಲೇ ವಿಷಯ ಭೋಗಗಳಲ್ಲಿ ಮುಳುಗೋಗಿದ್ದೀವಿ ಅಂದರೆ ನಮ್ಮ ಒಳಗಡೆ ರಾಕ್ಷಸರು ಗೆದ್ದುಬಿಟ್ಟು ದೇವತೆಗಳು ಸೋತೋಗ್ಬಿಟ್ಟಿದ್ದಾರೆ ಅಂತ ಅರ್ಥ. ದೈವಿ ಸಂಪತ್ತು ಉಳ್ಳವರು ದೇವತೆಗಳು, ಅವೇ ಇಂದ್ರಿಯಾಂತಃಕರಣಗಳು. ನಿಷಿದ್ಧ ಕರ್ಮದಲ್ಲಿ ಹಾಗೂ ಅಜ್ಞಾನದಲ್ಲಿ ವರ್ತಿಸುವಾಗ ರಾಕ್ಷಸರೆನಿಸುವರು. ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡ್ತಾ ಇದ್ದೀವಿ ಅಂದ್ರೆ ರಾಕ್ಷಸರು ಅಟ್ಯಾಕ್ ಮಾಡಿಬಿಟ್ಟು ಗೆದ್ದು ಬಿಟ್ಟಿದ್ದಾರೆ ಅಂತ. ಆಸುರಿ ಸಂಪತ್ತುಳ್ಳವರು ರಾಕ್ಷಸರೆನಿಸುವರು. ಕೇವಲ ಸಾತ್ವಿಕ ಗುಣಗಳು ದೈವಿ ಸಂಪತ್ತೆನಿಸುವವು. ರಜ ತಮ ಗುಣಗಳಾದ ಮದ ಮೋಹ ಲೋಭ ಮಾತ್ಸರ್ಯ ನಿರ್ದಯ ವಿಷಯರತಿ ಕ್ರೋಧ ಅಧೈರ್ಯ ಅವಿವೇಕ ಆಲಸ್ಯ ಮಂದತ್ವ ಅಮೃತಾದಿಗಳು ಆಸುರಿ ಸಂಪತ್ತುಗಳೆನಿಸುವು. ಇವೆಲ್ಲ ಭಗವದ್ಗೀತೆಯಲ್ಲೂ ಕೂಡ ಬರ್ತವೆ. ಅಭಯಂ ಸತ್ವ ಸಂಸುದ್ಧಿ, ಅಲ್ಲಿಂದ ದೈವಿ ಸಂಪತ್ತಿಗಳು ಆಸುರಿ ಸಂಪತ್ತಿಗಳೆಲ್ಲ ಭಗವದ್ಗೀತೆಯಲ್ಲಿ ಲಿಸ್ಟ್ ಬರುತ್ತೆ. ಇವೆಲ್ಲ ಕೂಡ ಯಾರಲ್ಲಿರುತ್ತೆ ಅವರೆಲ್ಲ ಆಸುರರೇ, ರಾಕ್ಷಸರೇ. ಹರಿಯು ದ್ವಿಜರ ದೂರನ್ನು ಕೇಳುತ್ತಾಳೆ. ಈ ದೇವತೆಗಳೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಮಹಿಷಾಸುರನ ಬಗ್ಗೆ ಕೇಳುತ್ತಾಳೆ. ಬಹು ಸಿಟ್ಟನ್ನು ಹೊಂದಿದನು. ಈಗೆಲ್ಲರೂ ಡಿಸೈಡ್ ಮಾಡ್ತಾರೆ, ನಮ್ಮ ಕೈಲಾಗೋದಿಲ್ಲ, ಅವನು ಅಂಥ ವರನ ಕೇಳ್ಕೊಂಬಂದಿದ್ದಾನೆ, ನಮ್ಮ ಒಳಗಡೆ ಇರೋ ಎಲ್ಲ ಶಕ್ತಿ ಏನಿದೆ ಎಲ್ಲ ಶಕ್ತಿಯನ್ನು ಹೊರಗಡೆ ತೆಗೆದು ಒಂದು ಸಮಷ್ಟಿ ಶಕ್ತಿಯನ್ನು ಮಾಡಿಬಿಟ್ಟು ಅದರಿಂದ ಲಕ್ಷ್ಮೀ ದೇವಿಯನ್ನು ಉತ್ಪನ್ನ ಮಾಡಿ ಅವನನ್ನು ಲಕ್ಷ್ಮೀ ದೇವಿ ಕೈಯಲ್ಲಿ ಕೊಡಿಸೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿ, ಈಗ ವಿಷ್ಣುವಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಕಣ್ಣುಗಳಲ್ಲಿ ಕೆಂಪು ಗಿಡಿಗಳು, ಮುಖದಲ್ಲಿ ಸಿಡಿಲಂತೆ ಬಹು ಜ್ವಾಲೆಯು ಹೊರಟು ಹುರಿಯುತ್ತಾ ನಿಂತಿತು. ತೇಜ ಪ್ರಕಾಶ, ಶಕ್ತಿ ಜ್ಯೋತಿ, ದೇಹಕಾಂತಿ. ಆ ಕಾಲಕ್ಕೆ ಬ್ರಹ್ಮನ ಮುಖದಿಂದ ಬರೇ ಕೋಪದ ಜ್ವಾಲೆಯ ತೇಜಸ್ಸು ಸುರಿಯಿತು. ಶಂಕರನ ಮುಖದಿಂದಲೂ ಕೋಪದ ತೇಜಸ್ಸು ಹೊರಬಿತ್ತು. ಮತ್ತು ಇಂದ್ರ, ಅಗ್ನಿ, ಯಮ, ನಿರುತಿ ಮೊದಲಾದ ದಿಕ್ಪಾಲಕರು ಮುಖದಿಂದ ಕೋಪದ ತೇಜಸ್ಸು ಹೊರಬಿತ್ತು. ಬ್ರಹ್ಮನ ಮಕ್ಕಳಾದ ಸನಗಾದಿಗಳು, ಶಿವನ ಅನುಚರರು, ಎಲ್ಲ ಭೂತ ಪಿಶಾಚಿ ರಾಕ್ಷಸರು, ಎಲ್ಲ ತಪಸ್ವಿಗಳು, ಸಿದ್ಧರು, ದೇವತೆಗಳು ಇವರೆಲ್ಲರೂ ದೇಹದಲ್ಲಿರುವ ಪ್ರಕಾಶಗಳು ಒಟ್ಟುಗೂಡಿ ಪರ್ವತಾಕಾರದಲ್ಲಿ ಉರಿಯುತ್ತಾ ನಿಂತಿತು. ಅಷ್ಟು ದಿಕ್ಕುಗಳಲ್ಲಿರುವ ಪ್ರಕಾಶ ತ್ರಿಜಗತ್ತಿನ ಸರ್ವರಲ್ಲಿ ಇರುವ ಲೆಕ್ಕವಿಲ್ಲದ ಶಕ್ತಿಗಳು ಒಂದಾಗಿ ಬಹು ಸಾಮರ್ಥ್ಯ ರೂಪದಿಂದ ಹೊಳೆಯುತ್ತಾ ಸ್ತ್ರೀ ರೂಪವನ್ನು ಧರಿಸಿ ನಿಂತಿತು. ಆ ಶಕ್ತಿಯೆಲ್ಲ ಸೇರಿ ಒಂದು ಸ್ತ್ರೀ ರೂಪದ ಧಾರಣೆ ಮಾಡಿದೆ. ಶಿವನ ತೇಜಸ್ಸು ಕೂದಲುಗಳು ಆದವು. ಹರಿಯ ತೇಜಸ್ಸು ಭುಜಗಳು, ಕುಬೇರನ ತೇಜಸ್ಸು ಮೂಗು, ಅಗ್ನಿ, ಸೂರ್ಯ, ಚಂದ್ರ ಇವರ ಬಹು ತೇಜದಿಂದ 3 ಕಣ್ಣುಗಳು, ಬ್ರಹ್ಮನ ತೇಜಸ್ಸಿನಿಂದ ಹೊಳೆಯುತ್ತಿರುವ ಹಳ್ಳುಗಳು ಆದವು. ಯಮನ ತೇಜಸ್ಸು ಹುಬ್ಬು, ನಿರ್ಮಲ ವಾಯುವಿನ ತೇಜಸ್ಸು ಕಿವಿಗಳಾದವು. ಇಂದ್ರನ ತೇಜಸ್ಸು ನಡ, ಬುಧನ ತೇಜಸ್ಸು ಮೊಳೆಗಳು, ವರುಣನ ತೇಜಸ್ಸು ನಿರ್ಮಲ
ಕಳತೊಡೆಗಳು ಆದವು. ಬ್ರಹ್ಮನ ತೇಜಸ್ಸು ಪಾದಗಳಾದವು. ಮಂಗಳನ ತೇಜಸ್ಸು ನಡುವಿನ ಹಿಂಭಾಗ, ಈ ಪ್ರಕಾರ ಅವಯವಗಳಾದವು. ಸೂರ್ಯನ ತೇಜಸ್ಸು ಪಾದಗಳ ಬೆರಳುಗಳು, ಅಷ್ಟವಸುಗಳ ತೇಜಸ್ಸು ಕೈಬೆರಳುಗಳು, ಈ ಪ್ರಕಾರ ಎಲ್ಲ ದೇವತೆಗಳ ತೇಜಸ್ಸು ಬೇರೆ ಬೇರೆ ಅವಯವವುಳ್ಳದ್ದಾಗಿ ಪರಬ್ರಹ್ಮ ಉದಿಸಿತು. ಸರ್ವರ ಆತ್ಮಶಕ್ತಿಯ ಪ್ರಕಾಶವು ಒಂದಾಗಿ ದೊಡ್ಡ ಪರ್ವತದ ಎತ್ತರದಲ್ಲಿ ಶ್ರೇಷ್ಠ 1000 ಭುಜಗಳನ್ನು ಧರಿಸಿ ಎಲ್ಲವೂ ತಾನೊಂದಾದ ದೇವಿಯು ಸರ್ವರ ಆಯುಧಗಳನ್ನು ಧರಿಸುತ್ತಿರುವುದು ಎಂದು ಸೂತರು ವಿವರಿಸಿದರು. ಎಲ್ಲ ದೇವತೆಗಳ ಹತ್ರ ಏನೆಲ್ಲ ಆಯುಧಗಳಿತ್ತೋ ದೇವಿಗೆ ಸಾವಿರಾರು ಕೈಗಳೇ ಬಂದು ಎಲ್ಲ ಆಯುಧಗಳು ಹಿಡಿದು ಅಷ್ಟು ಭಯಂಕರ ರೂಪದಲ್ಲಿ ಕಾಣ್ತಾ ಇದ್ದಾಳೆ. ಶಿವನು ಕತ್ತಿ, ಪಾಶುಪತ ಬಾಣ, ಬಿಲ್ಲು, ಬುಡಬುಡಿಕೆಯಂತಹ ವಾದ್ಯ, ತ್ರಿಶೂಲ, ಸಣ್ಣ ನಗಾರಿಯನ್ನು, ಹರಿಯು ತನ್ನ ಬಿಲ್ಲು, ಗದೆ, ಶಂಖ, ಸುದರ್ಶನ ಚಕ್ರವನ್ನು, ವರುಣನು ಉರಳು ಹಗ್ಗ, ಶಂಖವನ್ನು ದೇವಿಗೆ ಕೊಟ್ಟರು. ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು, ವಾಯುವು ಬಿಲ್ಲು ಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಯಮನು ಕತ್ತಿ, ಢಾಲು, ಬಡಿಗೆಯನ್ನು, ಬ್ರಹ್ಮನು ರುದ್ರಾಕ್ಷಮಾಲೆಯನ್ನು, ಕಮಂಡಲವನ್ನು ಕೊಟ್ಟರು. ವರುಣನು ಈಟಿಯನ್ನು, ಕುಬೇರನು ಮೇಲಾದ ಕತ್ತಿಯನ್ನು, ಅಕ್ಷಯ ಪಾತ್ರೆಯನ್ನು, ಸೂರ್ಯನು ಚಕ್ರಾಯುಧವನ್ನು, ಇಂದ್ರನು ಜಗತ್ತು ಬಿರಿಯುವಂತೆ ಧ್ವನಿ ಮಾಡುವ ಐರಾವತದ ಎದೆಯ ಮೇಲಿನ ಗಂಟೆಯನ್ನು, ವಿಶ್ವಕರ್ಮನು ಕೊಡಲಿಯನ್ನು ದೇವಿಗೆ ಕೊಟ್ಟರು. ಹರಿಯು ಪೀತಾಂಬರವನ್ನು, ಶಿವನು ಹುರಿಯ ಚರ್ಮವನ್ನು, ಬ್ರಹ್ಮನು ಮುತ್ತಿನ ಹಾರವನ್ನು, ರತ್ನ ಕೆಚ್ಚಿದ ಆಭರಣಗಳನ್ನು ಕೊಟ್ಟರು. ಶಿವನು ಹಣೆಯ ಅಲಂಕಾರವಾದ ಅರ್ಧಚಂದ್ರನನ್ನು, ರುಂಡಮಾಲೆಯನ್ನು, ವಿಷ್ಣು ಕೌಸ್ತುಭ ರತ್ನವನ್ನು ದೇವಿಗೆ ಕೊಟ್ಟರು. ಎಲ್ಲರೂ ಕೊಟ್ಟ ಅನೇಕ ವಿಧ ಅಲಂಕಾರಗಳು, ಕೈಗಡಗ, ಪದಕ, ಕಿವಿಯ ಆಭರಣ, ಕೊರಳಿನ ಸರ, ತಲೆಯ ಆಭರಣ, ಕಾಲಕಡಗಳಲ್ಲೂ ವಿಸ್ತಾರವಾಗಲು ತಲೆಯ ಮೇಲಿರುವ ಕಿರೀಟಕ್ಕೆ ಎಲ್ಲೂ ರತ್ನಗಳು ಹರಡಿದವು. ಬಹು ವಸಾಭರಣಗಳಿಂದ ಮಹಾಲಕ್ಷ್ಮಿ ಶೋಭಿಸಿದಳು. ಪಾತಾಳ ಲೋಕದವರು ಅನೇಕ ರತ್ನಗಳನ್ನು, ಬಹು ಸುವಾಸನೆಯುಳ್ಳ ಬಹುವಿಧ ಗಂಧ ಹೂವಿನ ಸರಗಳನ್ನು ದೇವಿಗೆ ತೋರಿಸಿದರು. ಅನೇಕ ಆಯುಧ ಅಲಂಕಾರಗಳ ಕಾಂತಿಯಿಂದ ಬೆಳಗಿದಳು. ಹಾಗೂ ಮಹಾಲಕ್ಷ್ಮಿ ದೇಹದಲ್ಲಿಯ ಕೂದಲುಗಳಲ್ಲಿ ಸೂರ್ಯನು ಹೊಳೆದನು. ಮಹಾಶೇಷನು ಜನಿವಾರ ಅಂದರೆ ಪ್ರಾಣಲಿಂಗವನ್ನು ಧರಿಸಿ ಹಣೆಗೆ ಅಕ್ಷತೆ ಇಟ್ಟನು. ಉಳಿದ ಎಲ್ಲ ದೇವತೆಗಳು ಜಯಮಂಗಳಾರತಿಯನ್ನೆತ್ತಿ ಮಹಿಷನ ದೇಶವನ್ನು ಅವನನ್ನು ನಾಶ ಮಾಡಿ ನಮ್ಮ ಕಷ್ಟವನ್ನು ಕಳೆಯೆಂದು ಕೂಗಿದರು. ನಗಾರಿ ಬಡಿದವು, ಕಹಳೆಗಳು ಬಹು ಚೀರಿದವು. ಶೂರರಾದ ದೇವತೆಗಳು ಜಿಗಿದಾಡ ಹತ್ತಲು ಎಲ್ಲ ದಿಕ್ಕುಗಳಲ್ಲಿ ಭಯಂಕರ ಧ್ವನಿ ತುಂಬಿತು. ಛತ್ರಗಳನ್ನು ಹಿಡಿದು ಚಾಮರಗಳನ್ನು ಬೀಸಿ ದೇವಿಗೆ ಆವೇಶ ಹೆಚ್ಚಾಗುವಂತೆ ದೇವತೆಗಳು ಮಾಡಿದರು. ಅದಕ್ಕೆ ಅನಿಸುತ್ತೆ ಮಾರಮ್ಮ ಎಲ್ಲಮ್ಮನ ಕರ್ಕೊಂಡು ಹೋದೋರು ಡಮರು ಎಲ್ಲ ಹೋಗಿ ಫುಲ್ ಆವೇಶ ತರಿಸ್ತಾರೆ, ದೇವಿಗೆ ತುಂಬ ಆವೇಶ ಬರಲಿ ಅಂದ್ಬಿಟ್ಟು. ದೇವಿಯ ನೆನೆಯಲು ಸಿಂಹವು ಶ್ರೇಷ್ಠ ಸರ್ವಾಭರಣಗಳನ್ನು ಧರಿಸಿ ಬಯಲಿನಲ್ಲಿ ಇಳಿದು ಬಂದಿತು. ನಗಾರಿಯ ಧ್ವನಿಯು ಶೋಭಿಸುತ್ತಿರಲು ದೇವಿಯು ಸಿಂಹವನ್ನು ಏರಿದಳು. ಹೀಗೆ ಇದೆಲ್ಲವನ್ನು ಪೂರ್ವದಲ್ಲಿ ನೋಡಿ ತಿಳಿದುಕೊಂಡಿರುವೆಯಾ ಬಸವನೇ? ಅಂದರೆ ನಂದಿಗೆ ಶಿವನು ಹೇಳ್ತಾ ಇದ್ದಾನೆ, ಹೇಳಂದನು. 1000 ತೋಳುಗಳಲ್ಲಿ ಭಯಂಕರ ಬಿಲ್ಲುಗಳನ್ನು ಏರಿಸಿ ಬಿಲ್ಲಿನ ದಾರವನ್ನು ಕಿವಿಯವರೆಗೆ ಜಗ್ಗಿ ಬಾಣಗಳನ್ನು ಬಿಡಲು ಬ್ರಹ್ಮಾಂಡದಲ್ಲಿ ಅತ್ಯಂತ ಭಯಂಕರವಾದ ಧ್ವನಿಯು ಅಳತೆಗೆಟ್ಟು ಹೆಚ್ಚಾಯಿತು. 100 ಶಂಖಗಳ ಧ್ವನಿಯನ್ನು ಮೀರುವಂಥ ಸಿಂಹದ ಗರ್ಜನೆಗೆ ಬಹು ಕೋಲಾಹಲ ಉಂಟಾಯಿತು. ಸಿಂಹದ ಗರ್ಜನೆ ತುಂಬ ಜೋರಾಗಿರುತ್ತೆ. ಎಷ್ಟು ಕಿಲೋಮೀಟ್ರ್ ಕೇಳಿಸ್ಬೋದು ಸಿಂಹದ ಗರ್ಜನೆ ಅಂದಾಜಿನಲ್ಲಿ? ಎಷ್ಟು ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಆದರೂ ಅದು ಬೆಟ್ಟದ ಮೇಲೆಯಿಂದ ಇದ್ದು ಬಟ್ ನಾವು ಕೆಳಗಡೆ ಇದ್ದರೆ 12 ಕಿಲೋಮೀಟ್ರ್ ಕೇಳಿಸುತ್ತೆ. ಲೆವೆಲ್ ಭೂಮಿಯಲ್ಲಿ 7 ಕಿಲೋಮೀಟ್ರ್ ಕೇಳಿಸುತ್ತೆ ಸಿಂಹದ ಗರ್ಜನೆ. 7 ಕಿಲೋಮೀಟ್ರ್ ದೂರಕ್ಕೆ ಕೇಳಿಸುತ್ತೆ. ಅಷ್ಟು ಭಯಂಕರವಾಗಿರುತ್ತೆ.
ಹುಲಿದು ಕೂಡ ಅಷ್ಟೇ. ಸಿನಿಮಾಗಳಲ್ಲಿ ಏನೋ ಸ್ವಲ್ಪ ತೋರಿಸ್ತಾರೆ, ಹುಲಿ ಗರ್ಜನೆ, ದೊಡ್ಡ ಹುಲಿ ಅಂತಾರಲ್ಲ, ಹುಲಿ ಗರ್ಜನೆ ಕೂಡ ಭಯಂಕರವಾಗಿರುತ್ತೆ. ಶ್ರೀಶೈಲದಲ್ಲಿದ್ದಾಗ, ಗುಹೆಯಲ್ಲಿದ್ದಾಗ ಮೇಲೆ ಬಂದಿತ್ತು, ಗುಹೆ ಮೇಲೆ ಹುಲಿ ಬಂದಿತ್ತು. ಅದು ಬಂದು ಒಂದು ಗರ್ಜನೆ ಕಿರಿಸ್ತು. ಮರದಲ್ಲಿರೋ ಪಕ್ಷಿಗಳು, ಕೋತಿಗಳು ಕಿಲ 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 ಅಂತ ಕಿರ್ಚಿಬಿಡ್ತು ಆ ಗರ್ಜನೆಗೆ. ಹಾರ್ಟ್ ವೀಕ್ ಇರೋರು ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಅಷ್ಟು ಭಯಂಕರವಾಗಿ ಕಿರಿಸ್ತದೆ. ಹುಲಿನೂ ಅಷ್ಟೇ, ಸಿಂಹ ಅಂತೂ ಭಯಂಕರ. ಆ ಸಿಂಹ ಗರ್ಜನೆಗೆ, ಅದಕ್ಕೆ ಸಿಂಹಗಳಿರೋ ಹೆಚ್ಚು ಜಾಗದಲ್ಲಿ, ಸಿಂಹ ದೊಡ್ಡ ಹುಲಿಗಿರೋ ಜಾಗದಲ್ಲಿ ಕೋತಿಗಳಿರೋದಿರುವಂತೆ. ಆ ಮರದಲ್ಲಿ ಚೆನ್ನಾಗಿ ಕೋತಿ ಎಷ್ಟು ಬಿರುಕಿರುತ್ತೆ ಕೈಯಲ್ಲಿ, ಕೊಂಬೆಯಿಂದ ಕೊಂಬೆಗೆ ಜಂಪ್ ಮಾಡಿಬಿಟ್ಟು ಇಟ್ಕೊಂಡಿರುತ್ತೆ. ಬಟ್ ಆ ಸೌಂಡು ಒಂದು ಸತಿ ಜೋರಾಗಿ ಕಿರ್ಚಿದ್ರೆ ಅವು ಕೈಗಳಲ್ಲಿ ಡ್ರಿಪ್ಪೆ ಹೊಟ್ಟೋಗುತ್ತಂತೆ. ಹಣ್ಣುಗಳು ಮೇಲಿಂದ, ಮರದ ಮೇಲಿಂದ ಹಿಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾವೆ, ಈ ಸೌಂಡಿಗೆ ಕೆಳಗಡೆ ಬಿದ್ದೋಗ್ಬಿಡ್ತಾವೆ. ಹೋಮ್ ಡೆಲಿವರಿ ಆಗಿಬಿಡುತ್ತೆ ಸಿಂಹಕ್ಕೆ ಫುಡ್. ಅದಕ್ಕೆ ಸಿಂಹಗಳು ದೊಡ್ಡ ಹುಲಿಗಿರೋ ಜಾಗದಲ್ಲಿ ಹೆಚ್ಚು, ಕೋತಿಗಳಿರೋದಿಲ್ಲ. ಮಿಕ್ಕಿದ ಚಿರತೆಗಳಂಥ ಜಾಗದಲ್ಲೇ ಇರ್ತವೆ, ಯಾಕಂದರೆ ಇವುಗಳು ಸೌಂಡೇ ಅಷ್ಟು ಭಯಂಕರವಾಗಿರುತ್ತೆ. ಈಗ ದೇವಿ ಅಂಥದ್ದೊಂದೇ ಒಂದು ಭಯಂಕರವಾದ ಗರ್ಜನೆ ಅಂದರೆ 100 ಸಿಂಹಗಳ ಗರ್ಜನೆ ಅಂದರೆ ಎಷ್ಟು ಭಯಂಕರವಾಗಿರ್ಬೋದು ಅದು. ಇಲ್ಲಿ ವಿಚಾರ ಬರುತ್ತೆ, ಮಹಾಲಕ್ಷ್ಮಿಯ ಸ್ವರೂಪ ಸೇವಕರು, ಶಸ್ತ್ರಾಸ್ತ್ರಗಳು ಅಂತರಂಗ ವಿವರವನ್ನು ಹೆಚ್ಚಾಗಿ ತಿಳಿಯತಕ್ಕದ್ದು. ಮಹಾಲಕ್ಷ್ಮಿ ಕೋಪ ಮಿಶ್ರಿತ ಸರ್ವ ದೇವತೆಗಳ ಶಕ್ತಿ ಸಮುದಾಯವೇ ಮಹಾಲಕ್ಷ್ಮಿಯು. ಇಲ್ಲಿ ನಾರಿ ಎಂದರೆ ಚಿಚ್ಚಕ್ತಿಯು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮೊದಲಾದ ಸಾತ್ವಿಕ ಗುಣಗಳೇ ಸೇವಕರು. ಲಕ್ಷ್ಮೀದೇವಿ ಸೇವಕರು ಯಾರಂದರೆ ಇವೆಲ್ಲ ಯೋಗಿಗಳು ಮಾಡ್ತಾರಲ್ಲ, ಯಮ ನಿಯಮಗಳು, ಯಮದಲ್ಲಿ ಬರುತ್ತಲ್ಲ, ಅಹಿಂಸಾ ತತ್ವ ಇರಬೇಕು. ಸುಮ್ಮನೆ ಕಾರಣ ಇಲ್ಲದಿರೇ ನಾವು ಇನ್ನೊಂದು ಜೀವಿಗೆ ಮನಸ ವಾಚಕರನ್ನ ಹಿಂಸೆ ಕೊಡಬಾರ್ದು. ಭಗವದ್ಗೀತೆಯಲ್ಲಿ ಇದನ್ನು ಹೇಳ್ತಾರೆ, ನಿನಗೆ ಮನಸ ವಾಚ ಹಿಂಸೆ ಮಾಡಿದಾಗ ಎಷ್ಟು ನೋವಾಗುತ್ತೋ ಅದೇ ಥರ ನಿನ್ನಿಂದ ಕೂಡ ಬೇರೆಯವ್ರಿಗೆ ಹಂಗೆ ಅಷ್ಟೇ ನೋವಾಗುತ್ತೆ. ಇಷ್ಟು ಸಾಮಾನ್ಯ ಸತ್ಯವನ್ನು ತಿಳಿದುಬಿಟ್ಟು ನೀನು ಇನ್ನೊಬ್ಬರಿಗೆ ಹಾನಿ ಮಾಡಲಿಲ್ಲ ಅಂದರೆ ಸಾಕು, ನೀನು ಅಹಿಂಸಾ ವ್ರತವನ್ನು ಆಚರಣೆ ಮಾಡ್ತಾ ಇದೀಯ ಅಂತ. ಸತ್ಯ ಹೇಳಬೇಕು, ತುಂಬ ಕಷ್ಟ ಅದು ಸತ್ಯ ಹೇಳೋದು. ಅಸ್ತೇಯ, ಕಳ್ಳತನ ಮಾಡಬಾರದು, ತುಂಬ ದೊಡ್ಡ ಕೆಟ್ಟದದು. ಸಾಧು ಜೀವನದಲ್ಲಿ ಅಷ್ಟೇ, ಆಶ್ರಮಗಳಲ್ಲಿ 2 ತಪ್ಪು ಮಾಡಿಬಿಟ್ರೆ ಹೊರಗಡೆ ಆಶ್ರಮದಿಂದ ಕಳಿಸ್ಬಿಡ್ತಾರೆ. ಒಂದು ಇದು ಕಳ್ಳತನ, ಇನ್ನೊಂದು ವ್ಯಭಿಚಾರತನ. ಈ 2 ತಪ್ಪುಗಳು ಮಾತ್ರ ಕ್ಷಮಿಸೋದಿಲ್ಲ. ಮಿಕ್ಕಿದ್ದು ಗಲಾಟೆಗಳು ಮಾಡ್ಕೊಂಡಿದ್ದು, ಹೊಡ್ಕೊಂಡಿದ್ದು, ಇಂಥವೆಲ್ಲ ಏನೆಲ್ಲ ತಪ್ಪುಗಳಿರ್ತಾವೋ ಅವೆಲ್ಲ ಅವು ಸಾರೇ ಕೊಟ್ಟು ಏನು ಜಗಳ ನಡೆಯುತ್ತೆ, ಇನ್ನೊಂದು ಅವಕಾಶ ಕೊಡೋಣಂತೆ. ಬಟ್ ಈ 2 ತಪ್ಪುಗಳು ಮಾಡಿದ್ರೆ ಕಲಿಸ್ಬಿಡ್ತಾರೆ. ಆ ಥರ ಇರ್ಬೋದು. ಮತ್ತು ಬ್ರಹ್ಮಚರ್ಯ ಅಂದರೆ ಮದುವೆ ಮಾಡ್ಕೊಂಡಿರೋರು ಕೂಡ ಬ್ರಹ್ಮಚಾರಿಗಳೇ. ಒಂದೇ ಪತ್ನಿಯಲ್ಲಿ ರಕ್ತರಾಗಿ ಆ ಥರ ನಿಷ್ಠೆಯಿಂದ ಇರೋರು, ಪರಸ್ತ್ರೀಯರನ್ನು ತಾಯಿ ಅಂತ ನೋಡ್ಕೊಳ್ಳೋರು, ಅವರು ಕೂಡ ಬ್ರಹ್ಮಚರ್ಯ ವ್ರತವನ್ನೇ ಪಾಲನೆ ಮಾಡೋದಕ್ಕೆ ಅದು ಬರುತ್ತೆ. ಮೊದಲಾದ ಸಾತ್ವಿಕ ಗುಣಗಳೇ ಸೇವಕರು. ಶ್ರುತಿ ಸ್ಮೃತಿ ಪುರಾಣಗಳೇ ಹೊಗಳುವ ಪಠಂಗಿಗಳು. ದೇವಿ ಹತ್ರ ಹೊಗಳೋರು ಇರ್ತಾರೆ, ದೇವಿಯನ್ನು ಸ್ತುತಿ ಮಾಡೋರು. ಅವ್ರು ಯಾರೂ ಅಲ್ಲ. ಶ್ರುತಿ ಅಂದರೆ ವೇದಗಳು, ಸ್ಮೃತಿ ಅಂದರೆ ಭಗವದ್ಗೀತಾ, ಯೋಗ ವಶಿಷ್ಠ, ಋಷಿಗಳು ಬರೆದಿರೋಂಥ ಪುಸ್ತಕಗಳು. ಶ್ರುತಿ ಸ್ಮೃತಿ ಪುರಾಣಗಳು, ಅಷ್ಟಾದಶ ಪುರಾಣಗಳಿರ್ತವೆ. ಇವೇ ಆ ಭಟ್ಟರು, ಸೇವಕರು. ಆತ್ಮಾಹಂ ಶಿವೋಹಂ ಎಂಬ ಸ್ವಜ್ಞಪ್ತಿಯೇ ಬಿಲ್ಲು. ಏನು ದೇವಿ ಬಿಲ್ ಇಡ್ತಾರಲ್ಲ, ಅದು ಸೋಹಂ ಆತ್ಮಾಹಂ ಅನ್ನೋ ಒಂದು ಜ್ಞಾನರೂಪದ ಬಿಲ್ಲು. ಏಕಮೇವ ದ್ವಿತೀಯಂ ಬ್ರಹ್ಮ ಸರ್ವಂ ಶಿವಮಯಂ ಜಗತ್ ಎಂಬ ಶ್ರುತಿಗಳೇ ಬಾಣಗಳು. ಇವೆಲ್ಲ ಅದ್ವಿತೀಯ ಜ್ಞಾನರೂಪವಾದಂಥ ಬಾಣಗಳಿವು. ಜ್ಞಾನ ವೈರಾಗ್ಯೋಪರತಿಗಳೇ ತ್ರಿಶೂಲ. ಜ್ಞಾನ ವೈರಾಗ್ಯ ಉಪರತಿ ಇವೇ ತ್ರಿಶೂಲ. ಸುಜ್ಞಾನವೇ ಖಡ್ಗ. ಒಳ್ಳೆಯ ಜ್ಞಾನ ಇರುತ್ತೆ, ಅದೇ ಖಡ್ಗ. ವಿರತಿಯೇ ವಜ್ರಾಯುಧ. ದೇವಿ ಕೈಲಿ ವಜ್ರಾಯುಧ, ಅದು ವಿರಕ್ತಿ. ಸದ್ಭಾವವೇ ಗದೆ, ಒಳ್ಳೆ ಭಾವನೆ ಗದೆ. ಸದಾಚಾರವೇ ಕಠಾರಿ. ಸತ್ಯವೇ ದಂಡಾಯುಧ. ವಾಸನಾಕ್ಷಯ ಮನೋನಾಶವೇ ಕವಳುಗೋಳ. ವಾಸನಾಕ್ಷಯ ಮನೋನಾಶ ತುಂಬ ಉತ್ತಮವಾದಂಥ ಸಾಧನೆಗಳು. ಗುರುಬೋಧೆಯೇ ಶೂಲ. ಇವೇ ಶಸ್ತ್ರಾಸ್ತ್ರಗಳು. ಓಂಕಾರವೇ ದುಂದುಬಿ. ನಗಾರಿ ಏನು ಗೊತ್ತಾ, ಅದು ಓಂಕಾರ.
ಘಂಟಾನಾದವೇ ಭೇರಿ, ದಶವಿಧ ನಾದಗಳೇ ಕಹಳೆ, ಅಖಂಡಾನಂದ ಬೆಳಗ್ಗೆ ಆರತಿ. ಅಖಂಡಾನಂದ ಬೆಳಕೆ ಜ್ಞಾನರೂಪದ ಪ್ರಕಾಶನೇ ಆರತಿ. ಜ್ಞಾನ ಪ್ರಕಾಶವೇ ಪುಷ್ಪ, ಆನಂದವೇ ಛತ್ರಿ, ನಿರ್ವಾಸನವೇ ಚಾಮರ. ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿರುವ ಅರಿವೇ ಹರಿ, ಬ್ರಹ್ಮ, ರುದ್ರರೆಂಬ ಮಕ್ಕಳು. 3 ಅವಸ್ಥೆಗಳಲ್ಲಿ ಜೀವಸಾಕ್ಷಿ ರೂಪದಲ್ಲಿ ತಗೋಬೇಕು. ಅರಿವು, ಜ್ಞಾನ. ಸಿಂಹ ಸಿಂಹ ಸಮಗ್ರಂ ಧರ್ಮ ಸಿಂಹ ಸಮಗ್ರಂ ಧರ್ಮಂ ಈಶ್ವರಂ ಎಂಬ ದುರ್ಗಾ ಸಪ್ತಶತಿಯ ವಾಕ್ಯದಂತೆ ಸಿಂಹ ಎಂದರೆ ಶ್ರೇಷ್ಠ ಧರ್ಮ, ಶ್ರೇಷ್ಠವಾದಂಥ ಧರ್ಮವನ್ನು ಆಚರಣೆ ಮಾಡುವುದು. ದೇವಿಗೆ ಆಧಾರ ರೂಪದಲ್ಲಿ, ವಾಹನ ರೂಪದಲ್ಲಿ ಧರ್ಮವೇ ಆಧಾರ. ಧರ್ಮವನ್ನು ಆಚರಣೆ ಮಾಡಿದ್ರೆ ನಾವು ದೇವಿಗೆ ಸನ್ಮಾನ ಮಾಡಿದಂಗೆ ಎಂಬ 2 ಅರ್ಥಗಳುಂಟು. ಆತ್ಮಸ್ವರೂಪದ ಜ್ಞಾನೋದಯದಿಂದ ಮನುಷ್ಯನು ಶ್ರೇಷ್ಠನೆನಿಸುವನು. ಆತ್ಮಸ್ವರೂಪದ ಜ್ಞಾನ, ಆತ್ಮಜ್ಞಾನ ಹೊಂದಿರುವಂಥ ಮನುಷ್ಯನೇ ಶ್ರೇಷ್ಠ ಆಗ್ತಾನೆ. ಮಿಕ್ಕಿದ ನೀನು ಎಷ್ಟೇ ಒಳ್ಳೆಯ ಹೆಸರು ತಗೋ, ನೀನು MLA ಆಗು, ಮಿನಿಸ್ಟರ್ ಆಗು, ದೊಡ್ಡವನಾಗು, ಶ್ರೀಮಂತನಾಗು, ನೀನು ಗ್ರೇಟ್ ಅಲ್ಲ ಶಾಸ್ತ್ರ ದೃಷ್ಟಿಯಲ್ಲಿ. ನೀನು ಆತ್ಮಜ್ಞಾನವನ್ನು ಹೊಂದಿದೆ ಅಂದ್ರೆ ನೀನು ಶ್ರೇಷ್ಠ ಅಂತ. ಸ್ವರೂಪದ ಜ್ಞಾನವೇ ಸಿಂಹವು. ಶಿವನೇ ತಾನೆಂಬ ಸ್ವರೂಪವು ಸಾಕ್ಷಾತ್ಕಾರ ವೃತ್ತಿಯೇ ಧರ್ಮವೆನಿಸುವುದು. ದೇವಿಯು ವೃತ್ತಿಯನ್ನು ವಾಹನವನ್ನು ಮಾಡಿರುವುದಾದ್ದರಿಂದ ದೇವಿಯು ಸಿಂಹವಾಹಿನಿ ಅಂತ ಅಂತಾರೆ. ದೇವಿಯನ್ನು ಸಿಂಹವಾಹಿನಿ ಅಂತಾರೆ. ಧರ್ಮಾರೂಢಲು ಎನಿಸುವಳು. ಧರ್ಮವನ್ನು ಆರೂಢ ಮಾಡಿದಂಥ, ಧರ್ಮವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ದೇವಿ ನಮ್ಮಲ್ಲಿ ಬಂದು ವಿರಾಜಮಾನಲಾಗ್ತಾಳೆ. ಈ ಜ್ಞಾನರೂಪ ಸಿಂಹವು ವಿಷಯ ಪ್ರವೃತ್ತಿಯೇ ಮಿಥ್ಯ, ಧರ್ಮ ಪ್ರವೃತ್ತಿಯೇ ಸತ್ಯವೆಂದು ಗರ್ಜಿಸುವುದು. ಈ ಗರ್ಜನೆ ಏನು ಮಾಡೋದಂದ್ರೆ ಜೋರಾಗಿ ಹೇಳ್ತಾ ಇದೆ, ಈ ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಅನ್ನೋದೇ ಗರ್ಜನೆ ಅಂತ. ವೇದಾಂತಗಳು ಪ್ರತಿದಿನ ಗರ್ಜನೆ ಮಾಡ್ತಾ ಇರ್ತವೆ. ಎಷ್ಟು ಸತಿ ರಿಪೀಟ್ ಆಗಿರುತ್ತೆ. ತನ್ನ ನಿವೃತ್ತಿ ರೂಪ ಪಂಜರದಿಂದ ವಿಷಯ ವೃತ್ತಿಯನ್ನು ಕೊಂದು ನಿರ್ವಿಷಯ ವೃತ್ತಿಯಿಂದ ಅದನ್ನು ಭಕ್ಷಿಸುವುದು. ವಿಷಯಾಸಕ್ತ ಮನಸ್ಸೇನಿತ್ತು ಅದನ್ನು ಕೊಂದು ನಿರ್ವಿಷಯ ಅಂದರೆ ಪರಮಾತ್ಮನ ಕಡೆ ತಿರುಗಿಸೋದೇ ಅಂತರಂಗ ಯುದ್ಧದ ಮುಖ್ಯ ತಾತ್ಪರ್ಯ. ಅಸುರರು ಇಂದ್ರಿಯಾಂತಃಕರಣಗಳನ್ನು ವಿಷಯ ಭೋಗದ ಕಡೆಗೆ ತಿರುಗಿಸುವರು. ವಿಷಯ ಭೋಗದ ಕಡೆ ಇಂದ್ರಿಯಗಳು ಹೋಗ್ತಾ ಇದ್ದಾವೆ ಅಂದರೆ ಅಸುರರು ಗೆದ್ದುಬಿಟ್ಟು ಆ ಕಡೆ ತಿರುಗಿಸ್ಬಿಡ್ತಾ ಇದ್ದಾರೆ ಅಂತ. ಜ್ಞಾನಶಕ್ತಿ ರೂಪಿ ದೇವಿಯು ವಿಷಯ ಪ್ರವೃತ್ತಿಯನ್ನು ಬಿಡಿಸಿ ನಿರ್ವಿಕಾರ ರೂಪ ಪರಮಾತ್ಮನ ಕಡೆಗೆ ತಿರುಗಿಸುವವಳು. ದೇವಿ ಅಂದರೆ ಯಾರು ಅಂದರೆ ನಮ್ಮ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖ ಮಾಡಿ ಪರಮಾತ್ಮನ ಕಡೆ ತಿರುಗಿಸ್ತಾಳೆ. ನಮ್ಮ ಒಳಗಡೆ ಇರೋ ರಾಕ್ಷಸರು ಇಂದ್ರಿಯಗಳನ್ನು ವಿಷಯಗಳ ಕಡೆ ತಿರುಗಿಸ್ಬಿಟ್ಟಿರ್ತಾರೆ. ಈ ಪ್ರವೃತ್ತಿ ನಿವೃತ್ತಿಗಳಲ್ಲಿ ಪರಸ್ಪರ ಯುದ್ಧ ನಡೆಯುವುದು ಇದೇ ನಡೀತಾ ಇದೆ. ಅಲ್ಲ ಮೋಕ್ಷನ ಹೊಂದಬೇಕು ಅನ್ಕೊತಾ ಇದ್ವಿ, ಎಲ್ಲ ಸಂಸಾರನ ಬಿಡಬೇಕು ಅನ್ಕೊತಾ ಇದ್ವಿ, ಬಿಟ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಇದೇ ಯುದ್ಧ ನಡೀತಾ ಇದೆ ಪ್ರತಿದಿನ. ರಾಕ್ಷಸರೇನೋ ಆ ಕಡೆ ಸಂಸಾರದ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಗುರುಗಳು ಉಪದೇಶ ಏನೋ ಈ ಕಡೆ ಬನ್ನಿ ಅಂತ ಈ ಕಡೆ ಎಳಿತಾ ಇದ್ದಾರೆ. ಯುದ್ಧ ಡೈಲಿ ನಡೀತಾನೇ ಇದೆ. ಇವಾಗ ಯಾರು ಇಂದ್ರಿಯಾಂತಃಕರಣಗಳ ವೃತ್ತಿಯನ್ನು ತಮ್ಮ ವಶ ಮಾಡಿಕೊಳ್ಳುವರೋ ಅವರೇ ಜಯಿಸಿದಂತಾಗುವುದು. ಈ ಯುದ್ಧ ಕಾಲದಲ್ಲಿ ದೇವಿಯು ಆಸುರಿ ಸಂಪತ್ತನ್ನು ಜಯಿಸಿ ದೈವಿ ಸಂಪತ್ತನ್ನು ಉಂಟು ಮಾಡುವಳು. ಅದಕ್ಕೆ ಭಗವದ್ಗೀತೆಯಲ್ಲಿ ಆಸುರಿ ಸಂಪತ್ತಿ, ದೈವಿ ಸಂಪತ್ತಿಗಳ ಬಗ್ಗೆ ತಿಳ್ಕೊಂಡು ನಾವಲ್ಲಿ ಏನು ಜಾಸ್ತಿ ಕಾಣಿಸ್ತಾ ಇದೆ, ನಮಗೆ ಕ್ರೋಧ, ಕೋಪ, ಲೋಭ, ಮದ ಮಾತ್ಸರ್ಯಗಳು, ಕಾಠಿನ್ಯ ಇವೆಲ್ಲ ಏನಾದರೂ ರಾಕ್ಷಸರಿರುವ ಗುಣಗಳು ನಮ್ಮಲ್ಲಿ ಇದ್ದಾವ. ಒಂದು ವೇಳೆ ಇಲ್ಲ ಅಂದರೆ ದೈವಿ ಸಂಪತ್ತಿಗಳಂದರೆ ಏನು? ಅಭಯಂ, ಸತ್ವಶಂ, ಶುದ್ಧಿ ಇವೆಲ್ಲ ದೈವಿ ಸಂಪತ್ತಿಗಳು ಬರೋ ತನಕ ಪ್ರಯತ್ನ ಮಾಡ್ತಾ ಇರಬೇಕು. ಇದೇ ಮತ್ತೆ ಆ ಥರ ಈ ಯುದ್ಧ ಕಾಲದಲ್ಲಿ ದೇವಿಯು ಆಸುರಿ ಸಂಪತ್ತಿಯನ್ನು ಜಯಿಸಿ ದೈವಿ ಸಂಪತ್ತನ್ನು ಉಂಟು ಮಾಡುವಳು. ದೇವಿಯನ್ನು ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಾ ಇದ್ದರೆ ಆಟೋಮೆಟಿಕ್ ನಿಮ್ಮಲ್ಲಿರೋ ರಾಕ್ಷಸ ಗುಣಗಳೆಲ್ಲ ಹೋಗ್ಬಿಟ್ಟು ದೈವಿ ಸಂಪತ್ತಿ, ದೈವಿ ಗುಣಗಳು ಬಂದುಬಿಡ್ತವೆ. ಕಾಮಾದಿ ವೈರಿಗಳನ್ನು ಸಂಪೂರ್ಣ ನಾಶ ಮಾಡದೆ ದುಷ್ಟ ಪ್ರವೃತ್ತಿಯನ್ನು ನಷ್ಟಪಡಿಸಿ ಅವುಗಳನ್ನು ತನ್ನ ವಶ ಮಾಡಿಕೊಂಡು ನಿವೃತ್ತಿಯ ಕಡೆಗೆ ತಿರುಗಿಸಿ ಚಿತ್ತಶುದ್ಧಿಯನ್ನು ಉಂಟು ಮಾಡಿಕೊಳ್ಳದಿರುವುದು ಉಂಟು. ಅದಕ್ಕೆ ದೇವಿಯ ಸ್ತುತಿ ಅಂದರೆ ನಿಜವಾಗಲೂ ಇಂದ್ರಿಯಗಳನ್ನು ಅಂತರ್ಮುಖ ಮಾಡಿ ಅಂತಃಕರಣ ಶುದ್ಧಿಯನ್ನು ಹೊಂದೋದಕ್ಕೆ ಏನೆಲ್ಲ ನಮಗೆ ಅವಶ್ಯಕತೆ ಬೇಕೋ ಅವೆಲ್ಲ ದೇವಿಯ ಉಪಾಸನೆಯಿಂದ ನಮಗೆ ಸಿಗುತ್ತೆ.
ಹರಿಹರರು ಗದ್ದಲು ಮಾಡಿದರು, ಶರೀರವು ಉಬ್ಬಿದವು, ಅನೇಕ ವಾದ್ಯಗಳು ಧ್ವನಿಗೆ ಬ್ರಹ್ಮಾಂಡ ಒಡೆಯುವಂತಾಯಿತು. ಎಲ್ಲ ದೇವತೆಗಳ ಸಮೂಹ ಮುಂದೆ ನಡೆಯಿತು. ದುಷ್ಟ ಮಹಿಷಾಸುರನು ಪಟ್ಟಣದ ಜನರು ಗಾಬರಿಯಾದರು. ಬಸುರಿದ್ದ ಸ್ತ್ರೀಯರ ಪಿಂಡಗಳು ಕೆಳಗೆ ಬಿದ್ದವು. ಅಷ್ಟೊಂದು ಸೌಂಡು ಗರ್ಜನೆ ಇದ್ದರೆ ಗರ್ಭಿಣಿ ಸ್ತ್ರೀಯರು ಏನು ಒಳಗಡೆ ಪಿಂಡ ಇತ್ತಲ್ಲ, ಆ ಹೆದರಿಕೆಗೆ ಅವರಿಗೆ ಪ್ರೋ ಡೆಲಿವರಿ ಆಗಿಬಿಟ್ಟಿರುತ್ತೆ. ಎಲ್ಲ ಪಿಂಡಗಳು ಕೆಳಗಡೆ ಭಯಕ್ಕೆ ಬಿದ್ದೋಗ್ಬಿಟ್ಟುವಂತೆ. ಭಯಂಕರ ಧ್ವನಿಯನ್ನು ಪರೀಕ್ಷಿಸಲು ನಮಗೆ ವೈರಿಗಳು ಯಾರಿಲ್ಲ. ಯುದ್ಧ ಭೂಮಿಯಲ್ಲಿ ಹರಿಹರನನ್ನು ಗೆದ್ದಿರುವೆನು, ದೇವತೆಗಳ ಪ್ರಾಣವನ್ನು ಉಳಿಸಿಬಿಟ್ಟಿರುವೆನು. ಇದು ಆಶ್ಚರ್ಯವೆಂದು ಮಹಿಷಾಸುರನು ಬೆರಗಾದನು. ಏನಿದು, ಇಂಥ ಶಕ್ತಿ ಯಾವುದೋ ಬರ್ತಾ ಇದೆ, ನಾನು ಎಲ್ಲರನ್ನೂ ಸೋಲಿಸ್ಬಿಟ್ಟು ಗೆದ್ದುಬಿಟ್ಟಿದ್ದೀನಲ್ಲ ಅಂತ. ಅದೇ ಕಾಲಕ್ಕೆ ಚಿಕ್ಷುರಾಕ್ಯ ಸೇನಾಪತಿಯು ಬಂದು, ಇದು ದೇವತೆಗಳ ಸಾಹಸವಲ್ಲ, ಹರಿಹರರು ನಮ್ಮೊಡನೆ ಯುದ್ಧ ಮಾಡುವವರಲ್ಲ. ಸಮರ್ಥನಿದ್ದವನು ಯುದ್ಧ ಮಾಡಲಿ, ಯಾರೇ ಆಗಲಿ ಅವರನ್ನು ದಂಡಿಸಿ ಹಿಡಿದು ತರುವೆನು ಎಂದು ಕತ್ತಿಯನ್ನು ಜುಲುಪಿಸಿದರಂತೆ. ಯಾರು ಬರ್ತಾ ಇರೋ ಯುದ್ಧಕ್ಕೆ ನೋಡ್ಕೊತೀನಿ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾನೆ. ಹರಿಯಾದರೆ ಅವನನ್ನು ಕೊಲ್ಲಲೋ ಹಾಗೆಯೇ ಬಿಡಲೋ, ಶಿವನಾದರೆ ಅವನಿಗೆ ಏನು ದಂಡನೆ ಮಾಡಬೇಕು ಎಲ್ಲವನ್ನೂ ತಡಮಾಡದೆ ಹೇಳಿರೆಂದು ನುಡಿದು ಸಿಂಹಗಳಲ್ಲಿ ಚಿಗರೆಗಳು ಬಂದವೇ, ಆಶ್ಚರ್ಯವಲ್ಲವೇ ಎಂದು ರತ್ನ ಕೆಚ್ಚಿದ ರಥವನ್ನು ಏರಿದನು. ಬಸವೇಶನೇ ಕೇಳು, ಈ ಚಿಕ್ಷುರನು ಶೂರನಾದ ಮಹಿಷಾಸುರನಿಗೆ ಮುಖ್ಯಮಂತ್ರಿಯೂ ಹಾಗೂ ಸೇನಾಪತಿಯೂ ಆಗಿರುವನು. ರಾಕ್ಷಸರಲ್ಲಿ ಇವನು ಹೆಚ್ಚಿನವನು, ದೇವತೆಗಳನ್ನು ಓಡಿಸಿಬಿಟ್ಟವನು, ಹರಿಹರರನ್ನು ಬಹುಕಾಯ್ದು ಶಸ್ತ್ರಗಳಿಂದ ಹೊಡೆದು ಓಡಿಸಿದನು ಎಂದು ಹೇಳಿದನು. ಇವನೇ ಆ ಮಂತ್ರಿ. ಆ ಚಿಕ್ಷು ಅಂದರೆ ರಾಗ ದ್ವೇಷಾದಿಗಳೇನೆಲ್ಲ ಇರ್ತಾವೆ ಅವರೇ ಮಂತ್ರಿಗಳಾಗಿ ಇಟ್ಕೊಂಡಿರ್ತಾನೆ ಮಹಿಷಾಸುರ. ಚಿಕ್ಷುರಾಕ್ಯಗೆ ಅಪ್ಪಣೆಯನ್ನು ಕೊಡಲು ನಗಾರಿಗಳು ಬಡಿದವು, ಕಹಳೆಗಳು ಹೆಚ್ಚಾಗಿ ಕೂಗಲು ನಿಶಾನೆಯನ್ನು ಏರಿಸಿದರು. ಸೇನಾಪತಿ ಅಪ್ಪನೆಯಂತೆ ಕುದುರೆಗಳನ್ನು ಹತ್ತಿದರು. ಎಲ್ಲ ಕಡೆಗೂ ರಥ, ಆನೆ, ಕುದುರೆಗಳು ಗುಂಪು ಗುಂಪಾಗಿ ಹೊರಟವು. ಸೇನಾಪತಿಯ ಹತ್ತಿರ ಕಿರೀಟ ಧರಿಸುವವರು 1000 ಸಂಖ್ಯೆಯುಳ್ಳವರು, ರಥವು 100, ಆನೆಗಳು 1000 ಸಂಖ್ಯೆ, ಮಹಾಶೂರರು, ಮಹಾಲಕ್ಷ ಶಂಖವು, ಹೊಳೆಯುವ ಕುದುರೆಗಳು, ಶ್ರೇಷ್ಠ ಕಾಳಾಳುಗಳು, 10 ಲಕ್ಷ ಶಂಖವು, ಈ ಪ್ರಕಾರ ಬಲವು ಕೂಡಿದವು. ದುಷ್ಟ ಬಿಡಾಲನೆಂಬ ದಳಪತಿಯು ಸನ್ನೆಯಾದ ಕ್ಷಣವೇ 100 ಕ್ಷೋಣಿ ಬಲವಾದ ದೊರೆಗಳು, ಶ್ರೇಷ್ಠ ರಥಗಳು, ಅವರತ್ತ 100 ಆನೆಗಳು, ಓಡುವ ಕುದುರೆಗಳು, 3000 ಶ್ರೇಷ್ಠ ಶೂರರು, 2 ಲಕ್ಷ ಇವರೆಲ್ಲರೂ ಹೊರಟರು. ರುದಗ್ರಾಕ್ಯನೆಂಬ ದಳಪತಿಯ ಸನ್ನೆಯಿಂದ 100 ಕ್ಷೋಣಿ ದೊರೆಗಳು, 1000 ಸಂಖ್ಯೆಯಲ್ಲಿ ಹೊಳೆಯುತ್ತಿರುವ ರಥಗಳು, ಮದ್ದಾನೆಗಳು, ಮನೋಹರ ಕುದುರೆಗಳು, ಕಾಲಾಳುಗಳು ಸಾಲು ಸಾಲಾಗಿ ಹೊರಟಿತು. ಮಹಿಷಾಸುರನ ಸೇನೆಯೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ದಳಪತಿ ರಸಿಲೋಮನೊಡನೆ ಕಿರೀಟಧಾರಿಗಳು 300 ಕ್ಷೋಣಿ, ರತ್ನ ಕೆಚ್ಚಿದ ರಥ, 10 ಶಂಖ, ಮದ್ದಾನೆಗಳು, 30 ಶಂಖ ಬಲವುಳ್ಳ ಕುದುರೆಗಳು, 2000 ಶಂಖ, ಲಕ್ಷ ಶೂರ ಕಾಳಾಳುಗಳು, ಸೈನ್ಯವು ವಿಶೇಷವಾಗಿ ಹೊರಟಿತು. ಯಾವನು ಬಂದಿರುವನೋ ನೋಡುವವನೆದ್ದು ಕಡೆಗೆ ಮಹಿಷಾಸುರನು 1700 ಅಕ್ಷೋಹಿಣಿ. ಹಬ್ಬ ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಆದರೆ ಇಲ್ಲಿ 1700 1700 ಅಕ್ಷೋಹಿಣಿ ಕಿರೀಟದವರೊಡನೆ ಹೊರಟನು. ಎಷ್ಟು ದೊಡ್ಡ ಸೈನ್ಯ ಆಗಿರಬೇಕು. ಆ ಸಿನಿಮಾದಲ್ಲಿ ತೋರಿಸೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಸೈನ್ಯವನ್ನು. ಆ ಚತುರಂಗ ಬಲವನ್ನು ಯಾರು ಬಣ್ಣಿಸುವರು? ಯಾವ ದೇವರು ಭಜಿಸಿ ಈ ಐಶ್ವರ್ಯವನ್ನು ಪಡೆದಿರುವನೋ ತಿಳಿಯದಂತಾಗಿದೆ. ಈ ಚತುರಂಗ ಬಲ ಬರಲು ಭೂಮಿ ತಾಳದೆ ಅದುರಿ ಹುಡಿ ಧೂಳು ಎದ್ದು ಎಲ್ಲ ದಿಕ್ಕುಗಳಲ್ಲಿರುವ ಸೈನ್ಯವನ್ನು ಮುಚ್ಚಿದ್ದು. ಬಹುವಿಧ ಕಹಳೆ ನಗಾರಿಗಳು ಬ್ರಹ್ಮಾಂಡದ ತುಂಬು ದೊಡ್ಡ ಧ್ವನಿಯಿಂದ ಕೂಗಿದವು. ಅಷ್ಟು ದೊಡ್ಡ ಸೈನ್ಯ ಮೂವ್ ಆದಾಗ ಫಾಸ್ಟಾಗಿ ಭೂಮಿ ಶೇಕ್ ಆಗುತ್ತೆ. ಮುಂಚೆ ಬ್ರಿಟಿಷರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ರಲ್ಲ, ಅವರು 70,000 ಆ ಫಿರಂಗಿಗಳು ಅವೆಲ್ಲ ತೊಗೊಂಡು ಬರ್ತಾಯಿದ್ರೆ ಆ ಬರೋ ಸ್ಪೀಡ್ನಲ್ಲಿ ಫಾಸ್ಟಾಗಿ ಬರ್ತಾ ಇರ್ತಾರೆ.
ಬರೋ ಸ್ಪೀಡ್ನಲ್ಲಿ ಭೂಮಿ ಶೇಕ್ ಆಗುತ್ತೆ. ಅಷ್ಟು ಭಾರ ಇರೋದು ಒಂದು ಸತಿ ಕದಲ್ದರೆ. ಅದೇ ಥರ ಇಲ್ಲೂ ಕೂಡ ಅಷ್ಟು ದೊಡ್ಡ ಸೈನ್ಯ ಕದಲಿದಾಗ ಭೂಮಿನೇ ಶೇಕ್ ಆಗ್ತಾಯಿದೆ. ಚತುರಂಗ ಬಲವು ಪಟ್ಟಣದಿಂದ ಹೊರಗೆ ಸರಿಸರಿದು ಬರುತ್ತಿರಲು ಭಯಂಕರ ಧ್ವನಿ ಸಹಿತ ಅವರನ್ನು ಮಹಾಲಕ್ಷ್ಮಿಯು ಸಿಟ್ಟಿನಿಂದ ನೋಡಿ ಅರಿತುಕೊಂಡಳು. ಇಂದ್ರನು ಮುಂದೆ ಉಗೇ ಎಂದು ಗಟ್ಟಿಯಾಗಿ ಹೊಗಳುತ್ತಿದ್ದನು. ಶಿವಬ್ರಹ್ಮರು ಚಾಮರ ಬೀಸುತ್ತಿದ್ದರು. ಹರಿಯು ದೇವಿಗೆ ಛತ್ರ ಹಿಡಿದು ಶೋಭಿಸುತ್ತಿದ್ದನು. ಅನಂತ ವೇದ ಶ್ರುತಿ ಸ್ಮೃತಿಗಳು ವಾದಕ್ಕೆ ನಿಲುಕದ ಬ್ರಹ್ಮಸ್ವರೂಪ ದೇವಿಯ ಚರಿತ್ರೆಯನ್ನು ಕೂಗಿ ಹೇಳುತ್ತಿದ್ದವು. ಸಂಪೂರ್ಣ ಜಗದ್ರೂಪ ದೇವಿಯು ಉತ್ಪತ್ತಿರಹಿತಳು, ಸರ್ವಶಕ್ತಿ ಸಂಪನ್ನಳು. ಈಕೆ ಸಂಗಡ ಯಾರು ಯುದ್ಧ ಮಾಡುವರು, ಯಾರು ಮಾಡದಿರಲು ಮಹಿಷಾಸುರನು ಏನು ಮಾಡುವನು? ಕಾರ್ಯವು ಕಾರಣವನ್ನು ಎಂದೂ ನಾಶ ಮಾಡಲಾರದು. ದೇವಿನೇ ಮೂಲ ಕಾರಣ ಪ್ರಪಂಚಕ್ಕೆ. ಆ ಕಾರಣದಿಂದ ಹುಟ್ಟಿರೋದು ಹೊರಗಡೆ ಏನೇ ಕಾಣಿಸ್ಲಿ ಕಾರ್ಯ. ಆ ಕಾರ್ಯ ರೂಪದಲ್ಲಿರೋದು ಆ ಕಾರಣನ ಯಾವತ್ತೂ ನಾಶ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ದೇವಿಯು ಮಹಿಷಾಸುರನ ಮಾಂಡಲೀಕ ರಾಜನನ್ನು ದಂಡನ್ನು ನೋಡಿ ಗೊಡ್ಡ ಬಿಲ್ಲಿಗೆ ನಾಶವಾಗದ ಬಾಣಗಳನ್ನು ಹೂಡಿ ಇವರು ದುಷ್ಟರು ದೇವತೆಗಳನ್ನು ಕಷ್ಟಪಡಿಸಿದರೆಂದು ಬಾಣಗಳ ಸಮೂಹವನ್ನು ರಾಕ್ಷಸರ ತಲೆಯ ಮೇಲೆ ಸುರಿಸಿದಳು. ಸಾಲು ಚಾಮರ ಛತ್ರಿಗಳ ಮೇಲೆ ಬಾಣಗಳು ಬೀಳಲು ದಂಡಿನ ಸಮೂಹ ವಿಸ್ತಾರವಾಗಿ ಪರಬ್ರಹ್ಮ ಮೂರ್ತಿಯನ್ನು ನೋಡಿ ಪುರುಷರೆಲ್ಲ ದೇವತೆಗಳಿಗೆ ವಿಶೇಷ ಸಹಾಯಗಳಾಗಿ ಬಂದಿರುವಳು. ಇವಳನ್ನು ಸೀಳಿರಿ, ಸ್ತ್ರೀಯು ಯುದ್ಧ ಮಾಡುವುದು ಬಹು ಆಶ್ಚರ್ಯವೆಂದರು. ಸೀಳಿರಿ, ದೇವಿಯನ್ನು ಕತ್ತರಿಸಿ ಅಂತ ಕೂಗಾಡ್ತಾ ಇದ್ದಾರಂತೆ ರಾಕ್ಷಸರು. ರಾಕ್ಷಸರು ದೇವಿಯ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಸುರಿದರು. ಮಂದರ ಪರ್ವತದ ಮೇಲೆ ತುಂತುರು ಹನಿಗಳು ಬೀಳಲು ಕುಗ್ಗದಂತೆ ರಾಕ್ಷಸರ ಬಾಣಗಳ ಹೊಡೆತಕ್ಕೆ ನೋವುಂಟಾಗದೆ ಎಲ್ಲವನ್ನೂ ತುಂಡು ತುಂಡಾಗಿ ಕತ್ತರಿಸಿದಳು ದೇವಿ. ಹರಿಹರಾದಿ ದೇವತೆಗಳೇ, ನೀವು ಈ ದುಷ್ಟರೆದುರು ನಿಂತು ಕಷ್ಟಪಡಬೇಡಿರಿ. ಯಾರ್ಯಾರು ಹೇಗೆ ನಾಶವಾಗುವರೆನ್ನುವುದನ್ನು ಮೇಲೆ ನಿಂತು ನೋಡಿ. ಹೋಗಿ ಹೋಗಿ ಎನ್ನಲು ಸರ್ವರೂ ಆಕಾಶದಲ್ಲಿ ನಿಂತು ದೇವಿಯ ಚಮತ್ಕಾರವನ್ನು ನೋಡಹತ್ತಿದರು. ನಿಮ್ಮೆಲ್ಲರ ಸಹಾಯ ಏನು ಬೇಕಾಗಿಲ್ಲ, ನೀವೆಲ್ಲ ಪ್ರೇಕ್ಷಕರಾಗಿ ನೋಡ್ತಾ ಇರ್ರಿ, ಇವನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ದೇವಿ ಅದರಂತೆ. ದೇವಿಯು ಬಾಣಗಳ ಹೊಡೆತದಿಂದ ರಾಕ್ಷಸರ ಸೊಕ್ಕು ಮುರಿದಳು. ಆನೆ ಕುದುರೆಗಳನ್ನು ಸೀಳುವಂತೆ ರಥಿಕರನ್ನು ಮುರಿದು ನಾಶ ಹೊಂದುವಂತೆ ಮಾಡಿದಳು. ಕಾಡಹಂದಿಯಂತೆ ಎದುರಾಗುವ ರಾಕ್ಷಸರ ಶಿರವನ್ನು ಹಾರಿಸಿದಳು. ಮತ್ತೆ ರಾಕ್ಷಸರ ಸೈನ್ಯವು ಆರ್ಭಟ ಮಾಡುತ್ತಾ ದೇವಿಯನ್ನು ಮುಟ್ಟಿತು. ಇವಳು ಸಮರ್ಥಳಿದ್ದಾಳೆ, ಹೀಗೆ ಹಿಂದಕ್ಕೆ ಸರಿಯಬೇಡಿರಿ. ಮಹಿಷನ ಆಣೆ ಇದೆ, ಆಯುಧ ತಕ್ಕೊಳ್ಳ್ರಿ, ಕಡಿಯಿರಿ, ಎಲ್ಲರೂ ಗುಟಿಗಿನಂತೆ ಇವಳ ರಕ್ತವನ್ನು ಕುಡಿಯಿರಿ. ಸೂರ್ಯನಿಗೆ ಕತ್ತಲೆಯು ಗರ್ವದಿಂದ ಮುತ್ತಿದಂತೆ ಆರ್ಭಟ ಮಾಡುತ್ತಾ ದೇವಿಯನ್ನು ಮುತ್ತಿದರು. ಕತ್ತಿಯನ್ನು ಹಿಡಿದವರು ಮುಂಗೈಗಳಿಗೆ ಡಾಲುಗಳನ್ನು ಏರಿಸಿ ಎದುರು ನಿಂತರು. ಭರ್ಚಿಯಿಂದ ದೇವಿಯ ಸಿಂಹವನ್ನು ಇರಿದರು. ಬಲು ಭಯಂಕರಿಯಾದ ಶಂಕರಿಯನ್ನು ಸುತ್ತಲೂ ಬಹಳ ಕುದುರೆ ರಥಗಳು ಮುತ್ತಿದವು. ರಥಿಕರನ್ನು ಗದೆಯಿಂದ ಹೊಡೆದು ಓಡಿಸಿದಳು. ಸುದ್ದಿಯನ್ನು ಮುಟ್ಟಿಸುವ ಒಳ್ಳೆಯ ಓಳೆಕಾರನನ್ನು ಕತ್ತಿಯಿಂದ ತಿವಿದಳು. ಆನೆಗಳನ್ನು ಭರ್ಚಿಯಿಂದ ತಿವಿದಳು. ಕುದುರೆಗಳನ್ನು ಸೈನ್ಯವನ್ನು ಹದನಾದ ಬಾಣಗಳಿಂದ ಹೊಡೆದು ತೂರಿದಳು. ಅದನ್ನು ಯಾರು ಬಲ್ಲರು? ಅಷ್ಟು ಪವರ್ಫುಲ್ಲಾಗಿ ಯುದ್ಧ ನಡೀತಾ ಇದೆ. ಬಹುಬಾಣಗಳ ಜಡಿಮಳೆಯು ಬಡಿಯಲು ವೀರರು ನಡುಗುತ್ತಾ ಕಷ್ಟಪಟ್ಟರು ಮತ್ತು ಡಾಲುಗಳ ರಥ ಕುದುರೆ ಆನೆಗಳ ಮರೆಗೆ ಅಡಗಿ ಆಶ್ರಯ ಪಡೆದರು. ರಾಹುತರು ಮಾಹುತರು ಬಹಳ ಭಯದಿಂದ ಮೊರೆ ಹೊಕ್ಕರು. ಕ್ರೂರವಾದ ದೊಡ್ಡ ಬಾಣಗಳ ಹೊಡೆತಕ್ಕೆ ಢಾಲು ರಥ ಆನೆ ಕುದುರೆಗಳು ನಾಶ ಹೊಂದಲು ಅವುಗಳ ಮರೆಯಲ್ಲಿ ನಿಂತವರಿಗೆ ಮತ್ತೆಲ್ಲಿಗೂ ಹೋಗವಿರದೆಂದು ಶಾಂಭವಿಯು ಬಹು ನಗೆಯನ್ನು ನಕ್ಕಳು. ನಗನಗತಾನೆ ಯುದ್ಧ ಮಾಡ್ತಾ ಇದ್ರು. ಆಟ ಅಷ್ಟೇ, ಸಣ್ಣ ಮಕ್ಕಳ ಆಟ ಇದ್ದಂಗೆ ದೇವಿಗೆ. ರಕ್ಕಸ ಬಲವು ಹಿಂದಕ್ಕೆ ಸರಿಯಲು ಶಿಕ್ಷುರನು ಎಳವೋ ಹಿಂದುಳಿಯಬೇಡಿರಿ. ಹೆಂಗಸಿನ ಕಾಲುಗಳಿಗೆ ಹಗ್ಗವಾಗಿ ಹಿಡಿಯಿರಿ ಎನ್ನಲು ಬಹುಲಕ್ಷ ಸೈನ್ಯವು ಜಗದಗಳವಾಗಿ ಮುತ್ತಿದವು.
ಅನೇಕ ವಾದ್ಯಗಳು ಬಹು ಜೋರಿನಿಂದ ಕೂಗಿದವು. ಆನೆ, ರಥ, ಕುದುರೆ, ಕಾಲಾಳುಗಳು ನಾ ಮುಂದು ಎನ್ನುತ್ತಾ ಮುಂದರಿದು, ಈ ಹೆಂಗಸನ್ನು ಭೂತಗಳಿಗೆ ಹರಿದು ಹಂಚಿಕೊಡುವೆವು, ಸ್ವಲ್ಪ ನಿಲ್ಲೆಂದು 8 ದಿಕ್ಕುಗಳಲ್ಲಿ ಎಲ್ಲ ಬಲವೂ ಮುತ್ತಿತು. ರಾಕ್ಷಸರು ಬಾಣಗಳ ಮಳೆಯನ್ನು ಮತ್ತೆ ಸುರಿದರು. ದೇವಿಯ ಬಾಣಗಳಿಂದ ದಿಕ್ಕುಗಳ ಕೊನೆಯವರೆಗೂ ಮುಚ್ಚಿದಳು. ಆನೆ, ಕುದುರೆ, ರಥ, ರಥಿಕ, ಮಾವುತರು ಮೈತುಂಬ ಬಾಣಗಳನ್ನು ಮೆತ್ತಿಸಿದಳು. ಎಲ್ಲ ನೋಡಿದ್ದಲ್ಲಿ ಬಾಣ ಸಮೂಹ ಉಂಟಾಯಿತು. ಶೂರರು ಹಣೆಗಳನ್ನು ದಾಟುತ್ತಾ ದೇವಿಯನ್ನು ಸಿಟ್ಟಿಗೆಬ್ಬಿಸಿದರು. ಬಹುರಥಿಕರು, ಕುದುರೆಯ ಸವಾರರು ಬಾಣಗಳನ್ನು ಸುರಿಸುತ್ತಾ ದೇವಿಯನ್ನು ಹಿಂದಕ್ಕೆ ಸರಿಸಿದರು. ಹೇಳತಕ್ಕದ್ದೇನಿದೆ, ಆನೆ, ಮಾವುತರು, ಕಾಲಾಳುಗಳು ಬಾಣಗಳಿಂದ ದೇವಿಗೆ ಹೊಡೆಯುತ್ತಾ ಮುತ್ತಿದರು. ಮಹಾಲಕ್ಷ್ಮಿಯು ನಗುತ್ತಾ ಕೊಡಲಿಯನ್ನೆತ್ತಿ ಕಾಲಾಳುಗಳನ್ನು ಹೊಡೆದಳು. ಶಸ್ತ್ರಾಧಾರರಿಗೆ ಬಹುದೊಡ್ಡ ಕತ್ತಿಯನ್ನು ಹೆಗಲಿಗೆ ಚುಚ್ಚಿದಳು. ಬಲವಾದ ಬಾಣಗಳಿಂದ ರಥಿಕರ ತಲೆಯನ್ನು ಹಾರಿಸಿದಳು. ಆನೆಯ, ಮಾವುತರ ತಲೆಗಳನ್ನು ಶೂಲಗಳ ತುದಿಯಿಂದ ನಾಶ ಮಾಡಿದಳು. ಬಾಣ, ಕೊಡಲಿ, ಕತ್ತಿಗಳ ಹೊಡೆತಕ್ಕೆ ರಥಗಳು ದೂರಾದವು. ಆನೆ, ಕುದುರೆಯು, ಸವಾರರು ತಲೆಗಳು ಲೆಕ್ಕವಿಲ್ಲದಷ್ಟು ಹಾರಿದವು. ಕಾಲು, ಕೈ, ದೇಹಗಳು ತುಂಡು ತುಂಡಾಗಿ ರಣರಂಗ ಹೆಣಗಳಿಂದ ತುಂಬಿತು. ರಕ್ತವು ಸಮುದ್ರಕ್ಕೆ ಕೊಡುವ ಬಹು ನದಿಗಳಂತೆ ಹರಿಯಿತು. ಇವೆಲ್ಲ ಸ್ಟೋರಿ ರಾಜಮೌಳಿಗೆ ಕೊಡಬೇಕು, ಒಳ್ಳೆ ಸಿನಿಮಾ ತೆಗಿತಾನೆ ಆತಾದರೆ. ರಥ, ರಥಿಕ, ಕುದುರೆ, ಕಾಳಾಳು ಸಹಿತ ರಕ್ತದ ನದಿಗಳು ಹರಿದವು. ರಾಕ್ಷಸರ ಚತುರಂಗ ಬಲದ ರಕ್ತ ನದಿಯು ಹರಿಯಲು ಅತ್ತ ಕಡೆಯವರು ಅತ್ತ ಇತ್ತ ಕಡೆಯ ಜನರು ಇತ್ತ ಆಗಿ ಆಚೆ ಈಚೆ ಹೋಗಲು ಬಾರದಂತಾಯಿತು. ಅಷ್ಟು ಜನರು ಯುದ್ಧ ಮಾಡಿದ್ರೆ ಅಷ್ಟು ರಕ್ತದ ನದಿನೇ ಹಾರುತ್ತೆ. 18 ಅಕ್ಷೋಣಿಯ ಸೇನದಲ್ಲೇ ಹೆಚ್ಚು ಕಡಿಮೆ 80 ಕೋಟಿ ಜನ ಸತ್ತಿರ್ತಾರೆ, ಎಲ್ಲ ಅಡುಗೆ ಮಾಡೋರು. ಅದು ಇದು ಮಹಾಭಾರತದಲ್ಲಿ. ಇದನ್ನು 1700 ಅಕ್ಷೋಹಿಣಿಗಳಂದರೆ ಇನ್ನು ಎಷ್ಟು ದೊಡ್ಡ ಸೈನ್ಯ ಇರುತ್ತೆ. ನದಿನೇ ದೊಡ್ಡ ಸಮುದ್ರನೇ ಆಗಿಬಿಡುತ್ತೆ, ರಕ್ತದ ಸಮುದ್ರ ಆಗಿಬಿಡುತ್ತೆ. ಬಯಲಿಗೆ ಬಿದ್ದ ಕರುಳು, ಮಾಂಸದ ಭಾಗ, ಹರಿಯುವ ರಕ್ತ, ಮೇಧಸ್ಸು, ಮಿದುಳು, ಶೋಭಿಸುವ ಗಟ್ಟಿಯಾದ ರಕ್ತ, ಮಾಂಸ, ಜಾರಿಕೆಯುಳ್ಳ ಕೆಸರು, ತುಂಡಾದ ಮುಖ, ನಿಶಾನೆ, ಆನೆಯ ಜೂಲು, ಸೊಂಡಿಲು, ಕುದುರೆಯ ಕೊಳಗ ಇವೆಲ್ಲವುಗಳಿಂದ ರಣಭೂಮಿಯು ಶೋಭಿಸುತ್ತಿತ್ತು. 1,000 ಕೋಟಿ ಶೂರರು ಸಾಯಲು ಒಂದು ಮುಂಡ ಕುಣಿಯುತ್ತಿತ್ತು. 100 ಕೋಟಿ ಮುಂಡಗಳು ಕುಣಿಯುತ್ತಿರಲು ಲೆಕ್ಕವನ್ನು ಯಾರು ಮಾಡುವರು? ಕೊಂದ ದೇವಿಗೆ ಲೆಕ್ಕೆ ಇರುವುದೇ? ಇಲ್ಲವೇ? ಹೇಳಲು ಅಸಾಧ್ಯವೆನಿಸಿತ್ತು. ರಥದ ಗಾಳಿಗಳು, ಆನೆಯ, ಕುದುರೆಯ ಕಾಳುಗಳು, ಕಾಲಾಳುಗಳ ಕೆಸರು ಸಿಕ್ಕು ಮುಂದಕ್ಕೆ ನಡೆಯಲಾದಂತಾದ್ದರಿಂದ ರಾಕ್ಷಸರು ಹಿಂದಿರುಗಿದರು. ಯುದ್ಧಭೂಮಿಯಲ್ಲಿರುವ ರಾಕ್ಷಸರು, ಭೂತಗಳು ಕೂಡಿಕೊಂಡು ಗತಿಸಿದ ತಮ್ಮಯ ಹಿರಿಯರಿಗೆ ಅನ್ನದ ಉಂಡೆಗಳನ್ನು ಕೊಟ್ಟರು. ಇನ್ನು ಈ ಕಥೆಯನ್ನು ಯುದ್ಧ ನಡೀತಾ ಇದೆ. ಇದು ನೆಕ್ಸ್ಟ್ ಬೆಳಗ್ಗೆ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ನಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.